ಅದು ಪ್ರೊಫೆಷನ್ ರೀ, ಇದು ಪ್ಯಾಷನ್ ನಮ್ಗೆ. ಈಗ ಒಬ್ಬ ಮನುಷ್ಯ ರಾಜ ಅದನಂದ್ರೆ ಅವನು ರಾಜವಾಗೇ ಇರ್ಬೇಕು, ರಾಜ ಗಂಭೀರವಾಗಿದ್ರೆ ಅವನಿಗೆ ರಾಜ ಅಂತಾರೆ. ಅದು ನಾವು ಅದು ಬ್ಯಾಡ್ ತಡಿ ಈ ಸಲ ಮಂತ್ರಿ ಡ್ರೆಸ್ ಹಾಕೋಣ ಅಂದ್ರೆ ಅದಕ್ಕೆ ರಾಜ. ನಾವು ಅಭಿಮಾನಿಗಳನ್ನ ಇಷ್ಟಪಡ್ತೀವಿ, ಅಭಿಮಾನಿಗಳು ಆಗ್ಲಿ ಅನ್ನೋದನ್ನ ಒಂದು ಬಯಕೆ. ಅದು ಒಂದು ಮಾತಿಗೆ ನಮ್ಮ ಕಡೆ ಇದ್ದ ಎಲ್ಲ ಅಭಿಮಾನಿಗಳಿಗೆ ಕ್ಷಮೆ ಇರಲಿ. ಹೇಳಿದಲ್ಲ, ಇವಾಗ ಊರಲ್ಲಿ ಓಡಾಡೋರ್ಗು ಹೊರದೇಶದಲ್ಲಿ ಓಡಾಡೋರ್ಗು ವ್ಯತ್ಯಾಸ ಇರುತ್ತೆ. ಊರಲ್ಲಿ ಓಡಾಡೋರು ಊರವ್ರಿಗೆ ಅಷ್ಟ ಪರಿಚಯ ಇರ್ತದೆ, ಹೊರದೇಶದಾಗ ಅಡ್ಡಾಡೋರು ಟಿವಿಯಲ್ಲಿ ಕೂತ್ಕೊಂಡು ಎಲ್ಲಾರು ನೋಡ್ತೀವಿ. ಅಣ್ಣರು ಅವರು ಇದು ಒಂದೇ ಮಗ, ಅವ್ರ 2ನೇ ಮಗ, ನಾವು 3ನೇ ಮಗ. ತಾಕತ್ತೈತಿ ಅಂತ ಜಾಸ್ತಿ ಮೆರಿಬಾರ್ದು. ಈಗ ನಾ ತಾಕತ್ತೇನೆಂದು ಗುಡ್ಡ ಹೊತ್ತನೋದಾಗಲ್ಲ. ಊರಿ ಮಾಲೀಕರು ಎಲ್ಲರೂ ಚೆನ್ನಾಗಿದ್ದಾರೆ, ಯಾರು ನಮ್ಮ ಕುಡ್ಡಾಗ ಹಂಗ ಭೇದ ಭಾವ ಯಾರು ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಊರಿಯ ಪ್ರತಿಯೊಬ್ಬ ಊರಿ ಮಾಲೀಕರು ಚೆನ್ನಾಗಿದ್ದಾರೆ. ಬಸವಣ್ಣ ಅಂದ್ರೆ ಊರಿ ಹಬ್ಬದಲ್ಲಿ ಪ್ರತಿಯೊಂದು ಬಸವಣ್ಣನೇ, ಫಸ್ಟ್ ಬಸವಣ್ಣ, ಆಮೇಲೆ ನಾವಿಟ್ರು ನಮ್ಮ. ಎಲ್ಲರಿಗೂ ಗೊತ್ತಿರೋದೆ, ನಾವೇನು ಅಂದೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅದು ಯಾಕೆ ಹಂಗಾಯ್ತು ಏನಾಯ್ತು ಅಂದು ಒಂದೊಂದು ಘಟನೆಗಳು ಬರ್ತಿರ್ತವೆ. ಅವನ್ನ ನಾವು ಅಲ್ಲೇ ಮುಚ್ಚಾಕಕ್ ನೋಡಿದ್ವಿ, ಅವು ಬೆಳಿಗ್ಗೆ ಬಂದವ ಅಷ್ಟೇ. ಈಗ ನಮ್ಮಿಂದ ನಮಗೆ ಇನ್ನು 4 ಮಂದಿ ಖುಷಿ ಆಕತಿ ಅಂದ್ರೆ ಹಬ್ಬ ಮಾಡಕ್ ಇಷ್ಟಪಡ್ತೇವೆ ಹೊರತು ನಮ್ಮಿಂದ 4 ಜನಕ್ಕೆ ಅದು ಹಬ್ಬ ಸರಿಯಾಗಲ್ಲ ಅನ್ನೋದಾದ್ರೆ ನಾವು ಅಂತ ಹಬ್ಬಕ್ಕೆ ಹಾಕೋದಿಲ್ಲ. ನೋಡ್ರಿ, ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳು ಅದಕ್ಕೆ ನೋವು ಮಾಡದೆ, ಅದಕ್ಕೇನು ತೊಂದರೆ ಆಗ್ಲಿದಂಗೆ ಇರ್ತಾರೆ. ಅಂದಾಗಿ ಕೆಡ್ಸಕ್ಕಾಗಿನೇ ಇರ್ತಾರ, ಅಂತಾರಿಗೆ ಏನು ಹೇಳಕ್ಕಾಗಲ್ಲ. ನಾವು ಇನ್ನೊಬ್ರಿಗೆ ಕಾಂಪಿಟೇಷನ್ ಹಚ್ಬೇಕಂತಂದು ಹಬ್ಬ ಮಾಡಕತ್ತಿಲ್ಲ. ಜನ ಸ್ವಲ್ಪ ಅವ್ರು ವೈಯಕ್ತಿಕವಾಗಿ ಅದರಲ್ಲಿ ದ್ವೇಷ ಹಂಚಿದ್ದಾರೆ. ನಾವು ಯಾವ ದ್ವೇಷನೂ ಹಿಡ್ಕೊಂಡು ಹಬ್ಬ ಮಾಡಕತ್ತಲ್ಲ. ಈಗ ಸ್ವಲ್ಪ ಹಂಗೆ ನಾನು ಟ್ವಿಸ್ಟ್ ಮಾಡ್ತಾ ಹೋಗ್ತೀನಿ, ಏನೇನು ಕ್ವಶನ್ ಕೇಳಿದ್ನೋ ಅದೇ ತರ ಕ್ವಶನ್ ಕೇಳ್ತಾ ಹೋಗ್ತೀನಿ. ಈಗ ನೀವು ಹೇಳಿದ್ರಿ ಹಿಂದೂ ಹುಲಿ ಅಂತ ಹೇಳಿದ್ರಿ, ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ತುಂಬಾ ಜನ ಹೇಳ್ತಾರೆ ಧರ್ಮದ ಹೆಸರಲ್ಲಿ ಹೆಸರು ಮಾಡ್ಕೋತಿದೆ ಹೋರಿ, ಅಥವಾ ಇನ್ನೊಂದೇನು ಅಂದ್ರೆ ಹಿಂದುತ್ವ ಅಂತ ಬಂದ್ಬಿಟ್ಟು ಎಲ್ಲರನ್ನೂ ಸೇರಿಸ್ತಿದೆ, ಆ ಹೆಸರಲ್ಲಿ ಹೆಸರು ಮಾಡಿದೆ ಅಂತ ಆಮೇಲೆ ಇದಕ್ಕೆ ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ ನಾನು ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ ಬರುತ್ತೋ ಈ ಕ್ವಶನ್ಸ್ಗಳು ವಿಡಿಯೋ ನೋಡ್ತಾ ಇರೋ ಕೆಲವೊಬ್ರದ್ದು ಕ್ವಶನ್ಸ್. ಇದು ಪರ್ಟಿಕ್ಯುಲರ್ ಆಗಿ ನಂದಲ್ಲ, ವಿಡಿಯೋನ ಆದಷ್ಟು ಸಮಾಧಾನದಿಂದ, ನನಗೆ ಗೊತ್ತು ಯಾವ ರೀತಿ ಕಮೆಂಟ್ ಬರುತ್ತೆ ಅಂತ. ನಾನು ಇಲ್ಲಿ ಕೇಳ್ತಿರೋ ಕ್ವಶನ್ಗಳು ನಿಮ್ಮಲ್ಲೇ ಒಬ್ರು, ನಿಮ್ಮ ಪಕ್ಕದಲ್ಲೇ ಕೂತಿರೋ ಒಬ್ರು ಕೇಳ್ತಿರೋ ಕ್ವಶನ್ಗೆ ಉತ್ತರ ಏನ್ ಬರುತ್ತೆ ಮಾಲೀಕರಿಂದ, ನೀವು ಹೊಡೆದಾಡೋದು ಬೇಡ, ಮಾಲೀಕರಿಂದ ಏನ್ ಬರುತ್ತೆ ಆ ಉತ್ತರ ನಾನು ಕೊಡಬೇಕು ಅಂತಾನೆ ಇಷ್ಟು ದಿನ ವೆಯ್ಟ್ ಮಾಡಿ ಹೋರಿ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೆಗೆಟಿವ್ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ. ಜನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ಇವತ್ತು ಅದು ಓಡಿದ್ರೆ ಹಬ್ಬ ಆಗೋದು, ನಾಳೆ ಬಂದಾಗ ದಕ್ಷಿಣ ನಿಂತು ಅಂದ್ರೆ ನಾಡಿದ್ರು ರಾಣೆಬೆನ್ನೂರು ರಾಜ ನಿಲ್ತು ಅಂತಾನೆ ಹೇಳ್ತಾರೆ ಹೊತ್ತು ಭಾರಿ ಚೆನ್ನಾಗಿ ಹಬ್ಬ ಮಾಡ್ತು ಅಂತ ಯಾರು ಹೇಳಲ್ಲ. ಆ ಉದ್ದೇಶಕ್ಕೆ ಈ ಕ್ವಶನ್ ಕೇಳ್ತಾ ಇರೋದು ನಾನು. ಆದಷ್ಟು ಪಾಸಿಟಿವ್ ಆಗಿ ವಿಡಿಯೋ ನೋಡಿ. ಬ್ರದರ್, ನಾನು ಕೇಳಿದೆ ಹಿಂದುತ್ವದ ಮೇಲೆ ಹಬ್ಬ ಮಾಡ್ತಿದ್ದಾರೆ, ಅದರಿಂದ ಹೆಸರು ಮಾಡ್ಕೋತಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ಹಿಂದೂ ಧರ್ಮ ನಮ್ಮ ವೈಯಕ್ತಿಕ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಈಗ ನಾವ್ ಇಟ್ಟಂಗೆ ಕೆಲವೊಂದ್ ಮಂದಿ ಇಟ್ಟಿದ್ದಾರೆ, ಹೆಸರು ಮಾಡಿದ್ದಾರೆ, ಈಗ ನಾವೇ ಫಸ್ಟ್ ಇಟ್ಟಿದ್ದೇವ? ಇಲ್ಲ. ಪ್ರತಿಯೊಬ್ರು ಮನೇಲೂ ಓರಿರ್ತಾವ, ಅವ್ರು ಹಿಂದೂ ಧರ್ಮದ ಮೇಲೆ ಆಚರಣೆ ಮಾಡ್ರಿ, ಯಾರು ಬೇಡ ಅಂದ್ರಿ. ನಾವು ನಮಗೆ ಹಿಂದೂ ಧರ್ಮದ ಮೇಲೆ ಪ್ರೇಮ, ಅದು ನಮ್ಮ ಅಣ್ಣರಿಗೆ ಅಂತ ಹುಚ್ಚು ಪ್ರೇಮ. ಹಿಂದೂ ಧರ್ಮ ಅಂದ್ರೆ ಅವ್ರಿಗೆ ಅದ ಫಸ್ಟ್ ಮನಿ ಅವರಿಗೆ. ಹಂಗಾಗಿ ನಾವು ಹಿಂದೂ ಧರ್ಮದಲ್ಲಿ ಹಬ್ಬ ಮಾಡ್ತೀವಿ. ಈಗ ಎಲ್ಲರಿಗೂ ನೀವು ಮಾಡ್ರಿ ಅನ್ನಕ್ಕಾಗಲ್ಲ, ಅದು ಅವ್ರ ಮನಸ್ಸಿಗೆ ಬಿಟ್ಟದ್ದು, ಅವ್ರ ಮನಸ್ಸಿಗೆ ಬಿಟ್ಟದ್ದು, ಯಾರಾದ್ರೂ ಮಾಡ್ಬೋದು. ಈಗ ಪರ್ಟಿಕ್ಯುಲರ್ ಆಗಿ ಹರ್ಷ ಅಂತ ಒಂದು ಹೆಸರು ಇಟ್ಟಿದ್ದೀರಾ, ಯಾಕೆಂದ್ರೆ ಈಗ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿರೋರ್ಗೂ ಗೊತ್ತು, ಬಟ್ ಕೆಲವೊಬ್ರು ನನ್ನ ವಿಡಿಯೋನ ಬೆಂಗಳೂರಲ್ಲಿ ಇರೋರು ಎಷ್ಟೋ ಜನ ನೋಡ್ತಿದ್ದಾರೆ. 35% ಜನ ನಂದು ಬೆಂಗಳೂರಿಂದ ವ್ಯೂಸ್ ಆಗುತ್ತೆ. ಸೊ ಅಲ್ಲಿರೋರಿಗೆ ಅದು ಗೊತ್ತಿಲ್ಲ, ಏನಕ್ಕೆ ಆ ಹೆಸರಿಟ್ರಿ ಅಂತ. ನಾವು ಫಸ್ಟಿಗೆ ಹಿಂದೂ ಹುಲಿನ ಅಂತ ಇಟ್ಟಿದ್ದಿಲ್ಲ, ನಮ್ದು ರಾಣೆಬೆನ್ನೂರು ರಾಜ ಅಂತ ಇಟ್ಟಿದ್ವಿ. ಸುಮಾರು 1 ವರ್ಷ ಹಬ್ಬ ಮಾಡಿದ್ವಿ. ಆದ್ಮೇಲೆ ಆ ಇನ್ಸಿಡೆಂಟ್ ಆಯ್ತು. ಅದು ಅಚ್ಚರಿಯಾಗಿ ಅಲ್ಲೇ ಅಳಿಸಿ ಹೋಗ್ಬಾರ್ದು, ಆ ಹೆಸರು ಬೆಳಿಬೇಕು, ಉಳಿಬೇಕು ಅನ್ನೋ ಉದ್ದೇಶಕ್ಕೆ ಆ ಹೆಸರು ನಾಮಕರಣ ತಗೊಂಡು. ಅವ್ನು ಹಿಂದೂ ಹುಲಿ ಯಾಕೆ ಮರಣ ಹೊಂದಿದ, ಅವನದು ಏನು ಸಾಹಸ, ಅದು 4 ಜನಕ್ಕೆ ತಿಳಿಲಿ, ನಮ್ಮ ಹಿಂದೂ ಧರ್ಮದವ್ರಿಗೆ ಫಸ್ಟ್ ತಿಳಿಲಿ ಅಂತ ಹೇಳಿ ನಾವು ಆ ಹೆಸರು ನಾಮಕರಣ ಮಾಡಿದ್ವಿ. ದನಗನಹಳ್ಳಿ ಹಬ್ಬಕ್ಕೆ ಹೋಗೋಣ ಬ್ರದರ್, ಲೈಟ್ ಆಗಿ ಒಂದು ಸ್ವಲ್ಪ. ದನಗನಹಳ್ಳಿ ಹಬ್ಬ ನನ್ನ ಪ್ರಕಾರ ಒಂಥರ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಅಂತ ಅನ್ಕೊಂತೀನಿ. ನಿಮ್ಮ ಇದರಲ್ಲಿ ತುಂಬಾ ರ್ಯಾಶ್ ಅಂತ ಒಂಥರ ಹೋರಿ ಹಬ್ಬನ ಹಿಂಗ್ ತಗೋಬೇಕು ಬಟ್ ಹಿಂಗ್ ತಗೋಬಾರ್ದು ಅನ್ನೋ ಎರಡನ್ನೂ ಉದಾಹರಣೆಗಳು ಆ ಹಬ್ಬ ಕೊಟ್ಟುಬಿಡ್ತು. ಪರ್ಟಿಕ್ಯುಲರ್ ಆಗಿ ಆ ಹಬ್ಬದ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳ್ಬೋದಾ? ಜನ ಸ್ವಲ್ಪ ಅವ್ರು ವೈಯಕ್ತಿಕವಾಗಿ ಅದರಲ್ಲಿ ದ್ವೇಷ ಹಂಚಿದ್ದಾರೆ. ನಾವು ಯಾವ ದ್ವೇಷನೂ ಹಿಡ್ಕೊಂಡು ಹಬ್ಬ ಮಾಡಕತ್ತಲ್ಲ. ನಮ್ದೇನಿದ್ರು ಪ್ರೀತಿ ಅಭಿಮಾನದ ಹಬ್ಬ. ನಮ್ಮ ಅಣ್ಣರೇನು ಬಾ ನೀವು ಹಬ್ಬ ಐತೆ ಅಲ್ಲಿ ಊರಿ ಚೆನ್ನಾಗಿ ಹಬ್ಬ ಮಾಡ್ರಿ, ಊರಿ ಚೆನ್ನಾಗಿ ಬಿಡ್ರಿ, ಅದನ್ನೇನು ಎಷ್ಟಾಗುತ್ತೆ ಅಷ್ಟು ಬಿಡ್ರಿ ಸಾಯಂಕಾಲದವರೆಗೂ. ಸಾಯಂಕಾಲ ಆಗಿಂದ ನೀವು ಊರಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ರಿ, ಇಷ್ಟೇ. ನಾವು ಇನ್ನೊಬ್ರಿಗೆ ಕಾಂಪಿಟೇಷನ್ ಹಚ್ಬೇಕಂತಂದು ಊರಿ ಹಬ್ಬ ಮಾಡಕತ್ತಲ್ಲ.
ನಿಮ್ಗೇನು ಒಟ್ಟು ನಮ್ಮ ಅಭಿಮಾನಿಗಳಿದ್ದಾರೆ, ಅವ್ರಿಗೋಸ್ಕರ ಹಬ್ಬ ಅಂತ ಮಾಡ್ಬೇಕು ಹೇಳಿ ಹಬ್ಬ ಮಾಡ್ತೀವಿ, ಬರ್ತೀವಿ. ಅವತ್ತಿನ ದಿನಕ್ಕೆ ಕಾಂಪಿಟೇಷನ್ ಅಂತ ಒಂದು ಬೀಳುತ್ತೆ, ಇನ್ನೊಂದ್ ಎತ್ತಿಗೆ ನಿಮಗೆ ಕಾಂಪಿಟೇಷನ್ ನಾನು ಅಂತ ಬೀಳುತ್ತೆ. ಕಾಂಪಿಟೇಷನ್ಗಾಗಿ ಊರಿ ಬಿಡಲ್ಲ ಹಬ್ಬಕ್ಕೆ. ನಮ್ದೇನಿದ್ರು ಅಲ್ಲಿ ಅಭಿಮಾನಿಗಳಾದ್ರ ಕೇಕಿ ಹೊಡಿತಾರ, ಅಲ್ಲಿ ನಮ್ ಪಾಳೆ ಬಂದತೆ ಅಂದ್ರೆ ನಾವು 7 ರೌಂಡ್ ಅಲ್ಲ ಇನ್ನೂ 7 ರೌಂಡ್ ಅಲ್ಲಿ ಬಿಡ್ತೇವೆ. ಇನ್ನೊಂದು ಪ್ರಶ್ನೆ ಈಗ ಕೇಳ್ತಿರೋದು, ಅಭಿಮಾನ ಅಂಧಾಭಿಮಾನ. ರಾಣೆಬೆನ್ನೂರ್ಕ ರಾಜ ಎರಡನ್ನೂ ನೋಡಿದೆ. ಅಭಿಮಾನ ಅನ್ನೋದು ಡಿಫ್ರೆಂಟ್ ಲೆವೆಲ್ ಅಲ್ಲಿ ನೋಡಿದೆ, ಅದ್ರಲ್ಲಿ ಅಂಧಾಭಿಮಾನ ಅನ್ನೋದು ನೋಡ್ತಾ ಇದೆ. ಏಕೆಂದ್ರೆ ಅಂಧಾಭಿಮಾನ ಅಂತ ಬಂದಾಗ ರಾಣೆಬೆನ್ನೂರ್ಕ ರಾಜ ಹೆಸರು ಕೆಡ್ಸೋರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಆ ಹೆಸರಿಗೆ ಒಂಥರ ಅದಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಬಂದ. ಈ ಅಭಿಮಾನಕ್ಕೂ ಅಂಧಾಭಿಮಾನಕ್ಕೂ ಪರ್ಟಿಕ್ಯುಲರ್ ರಾಣೆಬೆನ್ನೂರ್ಕ ರಾಜನ್ ಮುಂದಿಟ್ಕೊಂಡು ಏನೋ ಒಂದು ಹೇಳೋದಾದ್ರೆ ಏನ್ ಹೇಳ್ತೀರಾ? ನೋಡ್ರಿ, ಅಭಿಮಾನಿಗಳು ನಿಜವಾದ ಅಭಿಮಾನಿಗಳು ಅದಕ್ಕೆ ನೋವು ಮಾಡದೆ ಅದಕ್ಕೇನು ತೊಂದರೆ ಆಗ್ಲಿದಂಗೆ ಇರ್ತಾರೆ. ಅಂದಾಬಿ ಕೆಡ್ಸಕ್ಕಾಗಿನೇ ಇರ್ತಾರ, ಅಂತವ್ರಿಗೆ ಏನು ಹೇಳಕ್ಕಾಗಲ್ಲ. ಅವ್ರು ಮಾಡೋದು ಮಾಡ್ಲಿ, ದೇವ್ರು ನೋಡ್ತಾನ. ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ರಾಣೆಬೆನ್ನೂರ್ಕ ರಾಜ ಅಂತ ಹೆಸರು ಹೇಳ್ತಾನೆ ಇರ್ತಾರೆ, ಬಟ್ ಅದೇನು ಹೇಳ್ತಾರಲ್ಲ ಮುಂದೆ ರಾಣೆಬೆನ್ನೂರ್ಕ ರಾಜ ಅಂತ ಅಂದ್ಬಿಟ್ಟು ಹಿಂದೋಗಿ ಮತ್ತೆ ಚುಚ್ಚೋದು, ಬಾಲ ಜಗ್ಗೋದು, ಅದನ್ನ ಮಾಡಿ ಅಂತರ ಇರ್ತಾರ, ಅಂತರಿದ್ದನ ನಾವು ಬೆಳೆಯೋದು. ಆಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದೀನಿ ಬ್ರದರ್ ನಾನು. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಇವನ್ನೆಲ್ಲ ನೋಡ್ಕೊಂತ ಬಂದಿದ್ದೀನಿ. ಯಾರೋ ಒಬ್ರು ಬಂದು ಬಾಲ ಕಚ್ಚಿದ್ದು ನೋಡಿದೀನಿ ನಾನು. ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ, ಅಥವಾ ಜನತೆಗೆ ಈಗ ನಾವು 2025 ಹಬ್ಬಕ್ಕೆ ಹಾಕ್ತಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಾವು ಊರಿ ಬಿಡ್ಬೇಕಾದ್ರೆ ಮುಂದೆಯಿಂದ ಬಿಡ್ತೀವಿ, ಹಿಂದೆಯಿಂದ ಬಿಡಲ್ಲ. ಹಂಗೆ ಹಿಂದೆ ಸಾವಿರಾರು ಜನ ಇರ್ತಾರೆ, ಯಾರು ಏನ್ ಮಾಡ್ತಾರ ನಾವು ಇನ್ನು ನೋಡಕ್ಕಾಗಲ್ಲ. ಊರಿ ನಾವು ಮುಂದೆ ಗೇಟ್ ನಲ್ಲಿ ಪಾಸ್ ಮಾಡೋದಿರುತ್ತೆ, ಅವಾಗ ಹಿಂದೆ ಏನ್ ಮಾಡಿರ್ತಾರ ಅಂತ ನಮಗೆ ಗೊತ್ತಾಗಲ್ಲ. ಊರಿ ಬಿಟ್ಟು ಹೊರ ಬಂದ್ಮೇಲೆ ನಮಗೆ ಗೊತ್ತಾಗ ಇವ್ ನಿಂತದ್ ಮಾಡಿದ್ನ ಅಂತ. ಅವಾಗ ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಕೇಳಿದಾಗ ಇಲ್ಲಣ್ಣ ಹಂಗಣ ಹಿಂಗಣ ಅಂತ. ಈಗ ಅವನ್ನೆಲ್ಲ ಹೈಲೈಟ್ ಮಾಡಬಾರ್ದು ಅಂತ ಹೇಳಿ ನಾವು ಸುಮ್ಮನೆ. ನನಗೆ ಗೊತ್ತಿಲ್ಲ, ತುಂಬಾ ನೆಗೆಟಿವ್ ಕೇಳ್ತಿದ್ದೀನಿ ಅಂತ ನನಗೂ ಅನಿಸ್ತಿದೆ. ಬಟ್ ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ರಾಜನ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಹೆಂಗಿದಾನೆ ಅಖಾಡದಲ್ಲಿ. ನೀವು ಗೊತ್ತಿಲ್ಲ, ನೀವು ಇರ್ತಿರಲ್ಲೋ ಗೊತ್ತಿಲ್ಲ, ಒಟ್ಟು ಅಭಿಮಾನಿಗಳಂತೂ ಇದ್ದೇ ಇರ್ತಾರೆ. ಆ ಪ್ರಶ್ನೆಗೆ ನಾನು ತುಂಬಾ ಸಂದರ್ಶನ ಮಾಡಿದ್ದೀನಿ, ಒಂದು ಹೆಚ್ಚು ಕಮ್ಮಿ ಒಂದು 60ರಿಂದ 70 ಸಂದರ್ಶನ ಆಗಿದಾವೆ. ಆ 70 ಸಂದರ್ಶನದಲ್ಲಿ ಒಂದು 20ರಿಂದ 30 ಸಂದರ್ಶನದಲ್ಲಿ ಹೇಳಿದ್ದಾರೆ, ಈ 2 ಹೋರಿಗಳು ಬಂದಾಗ ಹಬ್ಬಗಳು ಚೆನ್ನಾಗಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ? ನೋಡ್ರಿ, ನಮಗೆ ನಾವು ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡೋದು ಬಿಟ್ಟು ಅವ್ರ ಹಬ್ಬಕ್ಕೆ ಹಾಕ್ತಾರೆ ಇವ್ರ ಹಬ್ಬಕ್ಕೆ ಹಾಕ್ತಾರೆ ಅಂತೇಳಿ ಹಬ್ಬಕ್ಕೆ ಹಾಕಲ್ಲ. ಈಗ ನಮ್ಮಿಂದ ನಮಗೆ ಇನ್ನು 4 ಮಂದಿ ಖುಷಿ ಆಕತಿ ಅಂದ್ರೆ ಹಬ್ಬ ಮಾಡಕ್ಕೆ ಇಷ್ಟಪಡ್ತೇವೆ ಹೊರತು ನಮ್ಮಿಂದ 4 ಜನಕ್ಕೆ ಅದು ಹಬ್ಬ ಸರಿಯಾಗಲ್ಲ ಅನ್ನೋದಾದ್ರೆ ನಾವು ಅಂತ ಹಬ್ಬಕ್ಕೆ ಹಾಕೋದೇ ಇಲ್ಲ. ಕೇಳ್ಪಟ್ಟಿದ್ದೀರಾ ಯಾವಾಗಾದ್ರೂ ಇಂಥ ಇವನ್ ಕೇಳ್ಪಟ್ಟಿದ್ದೀರಾ? ನಾವು ಫಸ್ಟ್ ಫೋನ್ ಮಾಡಿದಾಗ ಕಮಿಟಿ ಅವ್ರನ್ನ ಕೇಳ್ತೇವೆ, ಪರ್ಮಿಷನ್ ಐತಿ ಅಂದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ. ನಾವು ಒತ್ತಾಯ ಪೂರ್ವಕವಾಗಿ ನಂಬರ್ ಎಂದು ಇಸ್ಕೊಳಲ್ಲ. ಇದು ಒಂದು ಟ್ರೆಂಡಿಂಗ್ ಆಗಿದ್ದು ನಿಮಗೂ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಅನ್ನೋ ಸೃಷ್ಟಿ ಆಯ್ತು. ಯಾಕೆ ನಿಮ್ಮ ಬ್ರದರ್ ಅವರು ಮಾತಾಡಿದ್ರು, ಒಂದು ಟ್ರೆಂಡ್ ಅನ್ನೋ ಸೃಷ್ಟಿ ಆಗ್ಬಿಡ್ತದೆ. ಹೆಂಗೆ ಅಂದ್ರೆ ಇವತ್ತಿಗೂ ಒಬ್ಬೊಬ್ರು ಹೇಳ್ತಾರೆ ಅದನ್ನ, ನಮ್ಮ ಲೆವೆಲ್ಲೇ ಅಲ್ಲ ಅಂತ ಬಹಳ ಜನ ಹೇಳ್ತಾರೆ. ಇವನ್ನಾದಾಗ ಏನಕ್ಕಾಯ್ತು ಅಂತ ಒಂದು ಘಟನೆ ಹೇಳ್ಬೋದಾ ನನಗೆ? ಅದು ಎಲ್ಲರಿಗೂ ಗೊತ್ತಿರೋದೆ, ನಾವೇನು ಅಂದೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅದು ಯಾಕೆ ಹಂಗಾಯ್ತು ಏನಾಯ್ತು ಅಂದು ಒಂದೊಂದು ಘಟನೆಗಳು ಬರ್ತಿರ್ತವೆ. ಅವನ್ನ ನಾವು ಅಲ್ಲೇ ಮುಚ್ಚಾಕಕ್ಕೆ ನೋಡಿದ್ವಿ, ಅವು ಬೆಳಿಗ್ಗೆ ಬಂದವ ಅಷ್ಟೇ. ಬ್ರದರ್, ಈಗ ಈ ಪ್ರಶ್ನೆ ನಾನು ಕೇಳ್ತೀನಿ ಅಂತ ಬೇಜಾರಾಗಬೇಡಿ, ಯಾಕೆಂದ್ರೆ ಒಂದು ಹೋಗ್ಬೇಕು ನಿಮ್ಮ ಕಡೆಯಿಂದ ಒಂದು ಅಂತ ಅಷ್ಟೇ ನನ್ನ ತಲೆಯಲ್ಲಿರೋದು. ಅದನ್ನ ಬಿಟ್ಬಿಟ್ಟು ನನಗೆ ಅದನ್ನ ಬಿಟ್ಟು ಬೇರೆ ಇನ್ನೇನಿಲ್ಲ. ನಾನು ಆ ವಿಡಿಯೋ ಮಾಡಿದ್ದೀನಿ ಬ್ರದರ್, ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ತುಂಬಾ ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲ ಹೇಳ್ತಾರೆ. ನಾವು ಅದನ್ನ ಮಾತಾಡಿರೋದ ಬೇರೆ, ಆದ್ರೆ ಅದನ್ನ ನಾವು ಅಲ್ಲಿ ಮುಚ್ಚಾಕಕ್ಕೆ ಟ್ರೈ ಮಾಡಿದ್ವಿ. ಏನೋ ಒಂದು ಸಣ್ಣ ತಪ್ಪಿಂದ ಹೊರಗಡೆ ಯಾರೋ ತಪ್ಪು ಮಾಡಿರೋದ್ರಿಂದ ಅದು ಪಬ್ಲಿಸಿಟಿ ಆಯ್ತು ಹೊರತು ನಾವು ಬೇಕಂತ ಯಾವತ್ತೂ ಮಾಡಿಲ್ಲ. ಇದೊಂದು ಪಾಯಿಂಟ್ ಕೇಳ್ತೀನಿ, ಏಕೆಂದ್ರೆ ಆ ಹೆಸರು ತೆಗೆದಾಕ್ಬಿಡಿ ಬ್ರದರ್, ಆ ಹೆಸರು ಬೇಡ ನನಗೀಗ. ಎತ್ತು ಮಾತ್ರ ನಿಂತಿದೆ, ರಾಜನ್ ಪಕ್ಕ ನಿಂತಿದೆ. ಎತ್ತಿನ ಬಗ್ಗೆ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ನಾ ಫಸ್ಟ್ ಹೇಳಿದೆ ನಿಮಗೆ, ಬಸವಣ್ಣ ಅಂದ್ರೆ ಊರಿ ಹಬ್ಬದಲ್ಲಿ ಪ್ರತಿಯೊಂದು ಬಸವಣ್ಣನೇ. ಫಸ್ಟ್ ಬಸವಣ್ಣ, ಆಮೇಲೆ ನಾವಿಟ್ರು ನಮ್ಮ. ಹೌದು. ಬಸವಣ್ಣ ಅನ್ನೋದು ಎಲ್ಲದಕ್ಕೂ ಕರೀತಾರೆ. ಇದಕ್ಕೆ ಬಸವಣ್ಣ, ಅದಕ್ಕೆ ನಂದಿ ಇಲ್ಲ, ಎಲ್ಲದು ಒಂದೇ ಬಸವಣ್ಣ, ಅದಕ್ಕೆ ಬೇರೆ ಹೆಸರಿಲ್ಲ. ಇವತ್ತು ಆಮೇಲೆ ಅವ್ರು ಇಟ್ಟರು ನಾಮಕರಣ ಬೇರೆ. ಇವತ್ತು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇವತ್ತು ಎಲ್ಲೋ ಒಂದ್ ಹತ್ರ ಅಖಾಡ ಹೋದಾಗ ನಾನು ನೋಡಿದೀನಿ, ರಾಜಂಗೂ ಕಾಲಿಗೆ ಬಿದ್ದವರು ಇದಾರೆ, ಅದಕ್ಕೂ ಕಾಲಿಗೆ ಬಿದ್ದವರು ಇದಾರೆ. ಇದು ಆಗ್ತಿರೋದು ಮಾಲೀಕರಿಂದ ಆಗ್ತಿಲ್ಲ, ಅಥವಾ ಹೋರಿ ಬಸವಣ್ಣಗೆ ಆಗ್ತಾ ಇರೋದು, ಹೆಸರು ಇಟ್ಟಿರೋದಕ್ಕೆ ಆಗ್ತಿರೋದು, ಹಿಂಗಾಗ್ತಿದೆ. ಆ ಉದ್ದೇಶಕ್ಕೆ ಕೇಳ್ತಾ ಇರೋದು. ಕೆಲವೊಂದ್ ಹತ್ರ ಇದಕ್ಕೂ ಅದೇ ತರ ಒಂಥರ ದ್ವೇಷದಲ್ಲಿ ಏನೋ ಒಂಥರ ಹಿಡಿಯೋದು ಮಾಡೋದು ಅಥವಾ ಹಂಗ್ ಮಾಡ್ತಿದ್ದಾರೆ. ಊರಿ ಮಾಲೀಕರು ಎಲ್ಲರೂ ಚೆನ್ನಾಗಿದ್ದಾರೆ, ಯಾರು ನಮ್ ಕುಟಾಗ ಹಂಗ
ಭೇದ ಭಾವ ಯಾರು ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಊರಿಯ ಪ್ರತಿಯೊಬ್ಬ ಊರಿ ಮಾಲೀಕರು ಚೆನ್ನಾಗಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಅಭಿಮಾನಿಗಳ ಒಂದ್ ಕೈಯಲ್ಲಿ ಬೆರಳುಗಳೇ ಸವಾರಲ್ಲ. ಮತ್ತೆ ಅಂದ ಅಭಿಮಾನಿಗಳು ಮಾಡೋ ಕೆಲಸನ ಅಂತದಲ್ಲ, ಅಂತದ್ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿದ್ದಂಗೆ ನೀವು ನೋಡಿರ್ತೀರ. ಹೌದೌದೌದು. ಈಗ ಪ್ರತಿಯೊಂದು ಊರಿಗೂ ಹಾಕಿ ಕಮೆಂಟ್ ಹಾಕಿ ಇಲ್ಲ ಇದು ಹಂಗ ಅದು ಹಿಂಗ ಅಂತೇಳಿ ಅಂತವೆಲ್ಲ ಸುಮಾರು ನೋಡಿದ್ವಿ ನಾವು. ಅವಕ್ಕೆಲ್ಲ ಉತ್ತರ ಕೊಡ್ಕೊಂತ ಹೋದ್ರೆ ದಿನ ಬರೀ ಅದ ಕೆಲಸ ಆಗುತ್ತೆ. ಹೌದೌದು, ಬೇರೆ ಕೆಲಸನೇ ಮಾಡಕ ಅದಕ್ಕೋಸ್ಕರ ಮೀಸಲಿಡ್ಬೇಕು ಜೀವನ. ದಿನ ಬೆಳಕರ್ದ್ರೆ ಸಾಯಂಕಾಲವರೆಗೂ ಒಬ್ರಿಗೆ ಒಂದು ಉತ್ತರ ಕೊಡಕ್ಕೆ ಅವನ ಆಗತ್ತೆ. ನಾವ್ ಹಂಗಾಗಿ ಏನ್ ಮಾಡ್ತೀವಿ, ಹಬ್ಬ ಇವತ್ತು ಹಬ್ಬ ಐತಿ ಅಂದ್ರೆ ಬೆಳಿಗ್ಗೆ ಅದಕ್ಕೆ ಏನ್ ಮಾಡ್ಕೊಂಡು ಹೋಗೋದೆಲ್ಲ ಮಾಡ್ಕೊಂಡು ಹೋಗಿ ಹಬ್ಬ ಮಾಡಿ ಬರ್ತೀವಿ. ಅಲ್ಲಿಗೆ ಆ ಚಾಪ್ಟರ್ ಮತ್ತೆ ನೆಕ್ಸ್ಟ್ ಹಬ್ಬ ಎಲ್ಲಿ ಐತೆ ನೋಡ್ತೀವಿ. ಅದನ್ನ ಬಿಟ್ರೆ ಇವತ್ತು ಹಿಂಗ ಹಬ್ಬ ಆತು, ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು, ಇವ್ರ ಆ ಎತ್ತಿನ ಹಂಗಾತ ಈ ಎತ್ತಿನ ಹಿಂಗಾತ, ನಾವ್ ಯಾವ್ದನ್ನು ಮಾತಾಡಿಲ್ಲ ಮುಂದ್ ಮಾತಾಡೋದು ಇಲ್ಲ. ತುಂಬಾ ಖುಷಿ ಕೊಟ್ಟಿರೋದು ಹೇಳಿದ್ರಿ. ಈಗ ತುಂಬಾ ನಮಗೆ ಆ ಟೈಮಿಂಗ್ಸ್ ಹಬ್ಬದಲ್ಲ ಆಯ್ತು ಅಂತ ತುಂಬಾ ಬೇಜಾರ್ ಮಾಡಿದ್ದಿದ್ಯಾ ಬ್ರದರ್? ರಾಣೆಬೆನ್ನೂರು ರಾಜನಿಂದ ಯಾವಾಗಾದ್ರೂ ಬೇಜಾರಾಯ್ತು ಅಂತ? ಅಥವಾ ನಾನು ಈ ಹೋರಿ ಕಟ್ಟಿದ್ದಕ್ಕೆ ಅದನ್ನ ನಾನು ಕೇಳಕ್ ಹೋಗಲ್ಲ, ಯಾಕೆಂದ್ರೆ ನಿಮಗೆ ಆ ಖುಷಿ ಎಷ್ಟಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಇವತ್ತು ಅದನ್ನ ನಾನು ಕೇಳಿದ್ರೆ ನೀನಣ್ಣ ಹಿಂಗ್ ಕೇಳ್ತೀಯ ಅಂತ ಜನ ಹೇಳ್ತಾರಲ್ಲ, ಅದನ್ನ ಹೇಳತ್ತಿರೋದು ಖುಷಿ. ಅದೇ ತರ ಬೇಜಾರ್ ಯಾವಾಗಾದ್ರೂ ಆಗಿದೆಯಾ ಬ್ರದರ್? ನಾನು ಈ ಹೋರಿ ಕಟ್ಟಬಾರ್ದಾಗಿತ್ತು ಅಥವಾ ಇವತ್ತು ಬೇಜಾರ್ ಮಾಡ್ಬಿಡ್ತು ನನಗೆ ಎತ್ತು ಅಂತ ಯಾವ್ದಾದ್ರು ಇದೆಯಾ? ಅದು ನನಗೆ ಇವತ್ತಿನವರೆಗೂ ಯಾವತ್ತೂ ಬೇಜಾರು ಮಾಡಿಲ್ಲ. ಅದು ಇದನ್ನ ಮಾಡೋದಲ್ರಿ 1% ಅದು 1% ಅಲ್ಲ, ನಮಗೆ ಇವತ್ತಿಗೂ ಬೇಜಾರಾಗಿಲ್ಲ, ಯಾವಾಗೂ ಬೇಜಾರಾಗಿಲ್ಲ. ಈಗ ತಮಿಳ್ನಾಡಿಗೆ ಹಿಡ್ಕೊಂಡು ಹೋಗ್ತಾರೆ ಎತ್ತನ್ನ, ಕೆಲವೊಂದ್ ಟೈಮ್ ತಮಿಳ್ನಾಡಿಗೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಆ ಹಬ್ಬಕ್ಕೆ ಹೆಂಗ್ ಸೂಟ್ ಆಗುತ್ತೆ ಎತ್ತು ಅಂತ? ಯಾಕೆಂದ್ರೆ ಅಲ್ಲಿ ಹಗ್ಗ ಕಟ್ಟಿ ಬಿಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಆ ಹಬ್ಬಕ್ಕೆ ಹೆಂಗ್ ಸೂಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಹಿಡ್ಕೊಂಡು ಹೋದ್ರೆ ಅಲ್ಲಿ ನಾವು ಅಲ್ಲಿ ಹಿಡ್ಕೊಂಡು ಹೋಗಿ ಜನ ಕ್ರೌಡ್ ಆಗ್ಯಾರ, ನಾವು ಬಿಟ್ಟು ಕಿಕ್ಕಿ ಹೊಡಿತು ಪಿ ಪಾಪಿ ಏರಿಸಿದ್ವಿ ಅಂದ್ರೆ ಅದು ಅಲರ್ಟ್ ಆಗ್ಬಿಡುತ್ತೆ. ನಂದು ಸರದಿ ಬಂತು, ರನ್ನಿಂಗ್ ಮಾಡೋ ಸರದಿ ಬಂತು, ನಾನು ರೆಡಿ ಇರ್ಬೇಕು ಅನ್ನತ್ತೆ. ಪಿ ಎಲ್ಲ ಎಷ್ಟು ಏರಿಸ್ತೀರ ಬ್ರದರ್ ಅಂದಾಜು? ನಾವು ಏರಿಸ್ತೀವಿ ಬ್ರದರ್ 15 ಅಡಿ 18 ಅಡಿವರೆಗೂ ಜಾಸ್ತಿ ಆಗ್ಲಿಲ್ವಾ ಅಂತ ಏರಿಸ್ತೀವಿ. ಅಂದ್ರೆ ಟೈಮ್ ತಕ್ಕಂಗೆ ಗಾಳಿ ಇದ್ರೆ, ಎದುರು ಗಾಳಿ ಇದ್ದೆ ಅಂದ್ರೆ, ಈಗ ಯಾವುದೇ ಬಸವಣ್ಣ ಆದ್ರೂ ತಾಕತ್ತೈತಿ ಅಂತ ಜಾಸ್ತಿ ಮೆರಿಬಾರ್ದು. ಈಗ ನಾ ತಾಕತ್ತು ಗುಡ್ಡ ಹೊತ್ತಣದಾಗಲ್ಲ. ನಮ್ ತಾಕತ್ ಎಷ್ಟು ಇರ್ತದ, ಊರಿ ತಾಕತ್ ಎಷ್ಟು ಇರ್ತದ ಅಷ್ಟು ಮೇಂಟೈನ್ ಮಾಡೋದು. ನಮ್ಮೂರ್ ತಾಕತ್ ಐತಿ ಅಂತ ಜಾಸ್ತಿ ಏರ್ಸ್ಬಾರ್ದು. ಈಗ 2025ಕ್ಕೆ ಎಷ್ಟು ಹಬ್ಬ ಕೊಡ್ಬೇಕು ಅನ್ಕೊಂಡಿದ್ದೀರಾ? ನಾವ್ ಹೇಳಿದಲ್ಲ, ಪ್ರತಿ ವರ್ಷನೂ ನಾವು 8 ರಿಂದ 9 ಹಬ್ಬ ಕೊಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅದು ಒಂದೊಂದು ಘಟನೆಗಳಿರ್ತವೆ, ಒಂದೊಂದು ಆತ ಏನಾರ ಈಗ ನಮ್ಮ ಹುಡ್ರು ಬರ್ದೇ ಇರ್ಬೋದು, ಇಲ್ಲ ನಮ್ದು ಏನಾದ್ರು ಪರ್ಸನಲಿ ಇರ್ಬೋದು, ಅಂತ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೊಂತೀವಿ. ಈಗ 2025ರಲ್ಲಿ ಕೆಲವೊಂದು ಹಬ್ಬ ಕೊಟ್ಬಿಟ್ಟಿದ್ದೀರ ಬ್ರದರ್. 2026ಕ್ಕೆ ಇನ್ನೇನು ಒಂದು 3 ತಿಂಗಳು ಕಳೆದ್ರೆ 26ಕ್ಕೆ ನಿಮ್ಮ ಶುರು ಆಗ್ತಾ ಹೋಗುತ್ತೆ. 25ರಿಂದ 26 ಶುರು ಆಗ್ತಾ ಹೋಗುತ್ತೆ. ಇಂಥದ್ದೊಂದು ಚೇಂಜ್ ಮಾಡ್ತೀವಿ ರಾಣೆಬೆನ್ನೂರು ರಾಜನಿಂದ ಅಂದ್ರೆ ಏನ್ ಚೇಂಜ್ ಮಾಡ್ಬೋದು ಅಥವಾ ಚೇಂಜೇ ಮಾಡಲ್ವಾ? ಹೆಂಗಿದೆ ಹಂಗೆ ಬಿಡ್ತೀರಾ? ಇಲ್ಲ, ನಾವು ಈ ಸ್ಟಾರ್ಟಿಂಗ್ ಇಲ್ಲಿವರೆಗೂ ಹೆಂಗ್ ಬಂದಿವೋ ಇದೇ ಹಬ್ಬನ ನಮ್ದು ಕಂಟಿನ್ಯೂ ಆಗೋದು. ನಾವು ಯಾವಾಗ ಚೇಂಜ್ ಆಗಲ್ಲ, ಚೇಂಜ್ ಮಾಡೋದು ಇಲ್ಲ. ನಮ್ಮಿಂದ ಇಲ್ಲಿವರೆಗೂ 4 ವರ್ಷ ಹಬ್ಬ ಹೆಂಗಿತ್ತು, ಇನ್ನು ಮುಂದೆನೂ ಹಂಗಾಗುತ್ತೆ ಹೊರತು ಚೇಂಜ್ ಆಗಕ್ಕೆ ಇಷ್ಟಪಡಲ್ಲ. ಈಗ ಹೋರಿ ಹಬ್ಬದವ್ರಿಗೆ ನಿಮ್ಮ ಕಡೆಯಿಂದ ಏನೋ ಒಂದು ಹೇಳ್ಬೇಕು, ಹೋರಿ ಹಬ್ಬ ನಡೆಸ್ತಾ ಇರೋರಿಗೆ ಅಥವಾ ಹೋರಿ ಹಿಡಿತಾ ಇರೋರಿಗೆ ಏನೋ ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೋದು ಅದು? ಹೋರಿ ಹಿಡಿಯೋರಿಗೆ ಅಂತ ಏನ್ ಹೇಳಲ್ಲ, ನಾವು ಹೋರಿ ಬಿಟ್ಟು ಸರ್ಕೊಂಡಿರ್ತೇವೆ, ಅದು ಅವ್ರಿಗೆ ಬಿಟ್ಟದ್ದು. ಹೋರಿ ಹಬ್ಬದವ್ರಿಗೆ ಒಂದು ಸಣ್ಣ ಕಿವಿ ಮಾತು ಏನಪ್ಪಾ ಅಂದ್ರೆ, ಎಲ್ಲವೂ ಬಸವಣ್ಣ. ಹಂಗಾಗಿ ಒಂದು ಹೋರಿ ಪಾಳ್ಯದಲ್ಲಿ ಆಗ್ಲಿ ಪೆಂಡಲ್ ಓಡಿಸೋದಾಯ್ತು, ಒಂದೊಂದು ಹಬ್ಬದಲ್ಲಿ ಮಾಡಿರ್ತಾರೆ, ಒಂದೊಂದು ಹಬ್ಬದಲ್ಲಿ ಮಾಡಿರಲ್ಲ. ಆಮೇಲೆ ನೀಟಾಗಿ ಸಾರ್ವೆ ಕಟ್ಟೋದು, ಯಾರಿಗೆ ತೊಂದರೆ ಆಗಿದೆ ಅಂದ್ರೆ ಅಲ್ಲಿ ಸಾವಿರಾರು ಜನ ಕೂಡಿರ್ತಾರೆ. ಹೋರಿ ಬಂದಿದೆ ಅಂದ್ರೆ ಲಕ್ಷ ಗಂಟ್ಲೆ ಜನ ಕೂಡಿರ್ತೀವಿ. ಯಾರಿಗೆ ತೊಂದರೆ ಆಗ್ಲಿಲ್ದಂಗೆ ನಿಮ್ ಸಾರ್ವೆ ಎಲ್ಲ ಬಿಗಿ ಬಂದೋಬಸ್ತಲ್ಲಿ ಇರ್ಲಿ ಅನ್ನೋಕೆ ಇಷ್ಟಪಡ್ತೀನಿ. ಹೋರಿನ ಎಲ್ಲಾದ್ರೂ ಹಿಡ್ದಿದಾರ ಬ್ರದರ್? ನಿಯತ್ತಾಗಿ ನಾನು ಕೇಳಿದ್ದು, ನಿಯತ್ತಾಗಿ ಎಲ್ಲಾದ್ರೂ ಹಿಡ್ದಿದಾರ? ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಯಾರ್ಯಾರು ಹೆಂಗೆ ಅದಕ್ಕೆ ಬ್ರದರ್ ಅದು ಪದ ಬಳಸ್ಬಿಟ್ಟೆ, ನಿಯತ್ತಾಗಿ ಅಂತ ನಮಗೆ ಅರ್ಥ ಆಗುತ್ತೆ ಹೋರಿ ಹೆಂಗ್ ಹಿಡ್ದಿರ್ತಾರೆ. ನಾವು ಕ್ಲೀನ ಮನುಷ್ಯತ್ವ ನಮ್ಮಲ್ಲಿ ಐತೆ ಅಂದ್ರೆ ನಮಗ್ ಗೊತ್ತಾಗುತ್ತೆ ಅದು ನಿಯತ್ತಾಗಿ ಹಿಡ್ದವ್ರ ನಿಯತ್ತಾಗಿ ಹಿಡ್ದಿಲ್ವಾ ಅನ್ನೋದು. ಆ ಉದ್ದೇಶಕ್ಕೆ ಕೇಳ್ತಿರೋದು. ನಿಯತ್ತಾಗಿ ಹಿಡ್ದಾರ ಎಲ್ಲಾದ್ರು? ಅದೇ ನಿಯತ್ತಾಗಿ ಹಿಡ್ದಿರೋದಂದ್ರೆ ಯಾವಾಗೋ ಹಿಡಿತಿದ್ರು.
ಇಷ್ಟೇ ಉತ್ತರ. ಈಗ ನಾವೇನು ಹೇಳಿದ್ವಿ ನಿಮಗೆ ಹಿಂದೆ ಎಷ್ಟು ಹಬ್ಬ ಮಾಡಿದೀವಿ ಅಂತ ಹೇಳಿ, ಈಗ ನಾವು 4 ವರ್ಷದ್ದನ್ನು ನೋಡ್ಕೊಂತ ಬಂದ್ವಿ. ಆ ಥರ ಹಿಡಿ, ಎಲ್ಲರದ್ದು ಹೆಂಗೆ ಹಿಡಿತಾರ ರನ್ನಿಂಗ್ ಮೇಲೆ ಹಂಗೆ ಹಿಡಿಲಿ ಅಂತೇಳಿ. ಅದನ್ನ ಬಿಟ್ಟು ಊರಿಗೆ ಸಾರ್ವೆ ಮೇಲೆ ಚಟ್ಟಿ ಕೈ ಹಾಕೋದು, ಕೋಲಿಯಲ್ಲಿ ಹೊಡೆಯೋದು, ಸುಮಾರು ನೀವು ನೋಡಿರ್ತೀರ ಅದಕ್ಕೆ ಆ ಪ್ರಶ್ನೆಗಳು ಬರೋದಕ್ಕೆ ಕಾರಣ ವಿಡಿಯೋಗಳು ತುಂಬಾ ನೋಡಿರ್ತೀವಿ. ಆಮೇಲೆ ಹೊರಿ ಹಿಡಿಯೋರಿಗೆ ಅವತ್ತಿಗೂ ಒಂದೇ ಹೇಳೋದು, ಊರಿ ನಾವು ಬಿಡೋದೇ ಹಿಡಿಯೋಕೆ, ಹಿಡೀರಿ ಅಂತ. ನಾವು ಏನು ಹಿಡಿಬಾರ್ದು ನೀವು ಅಂತಂದು ಹೇಳಿ ನಾವು ಅವ್ರಿಗೆ ಕಾಲು ಬಿದ್ದು ಅವ್ರನ್ನ ನಾವು ಸಾಕಲ್ಲ. ಹಿಡಿಲಿ, ಅವ್ರದ್ದು ಅವ್ರ ತಾಕತ್ತು. ನಮ್ಮೂರು ಸಿಗುತ್ತೋ ಬಿಡುತ್ತೋ ಅದು ಬಸವಣ್ಣ ಬಿಟ್ಟದ್ದು. ಇನ್ನೊಂದು ಕ್ವಶನ್, ಇದು ನಮ್ಮ ತಾಕತ್ತು. ಕೆಲವೊಬ್ರು ಬಂಪರ್ ಅಂತಿರ್ತಾರೆ, ಕೆಲವೊಬ್ರು ಪ್ರೈಸ್ ಅಂತಿರ್ತಾರೆ. ಬಟ್ ರಾಣೆಬೆನ್ನೂರು ರಾಜ ಅಂತ ಬಂದಾಗ ನಾನು ಕೇಳೇ ಇಲ್ಲ ಇವನ್ನೆಲ್ಲ. ಏನಕ್ಕೆ ಕೇಳಿಲ್ಲ ಅಂದ್ರೆ ಪ್ರೈಸ್ಗೆ ಹಬ್ಬನೇ ಮಾಡಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಉದ್ದೇಶಕ್ಕೆ ಯಾವ್ದಾದ್ರು ಕೊಟ್ಟಿದಾರ ಪ್ರೈಸ್ ಅಂತ ಯಾವ್ದಾದ್ರು ಬಂದಿದೆಯಾ? ಸುಮಾರುಗಳು ಬಂದಿದೆ. ಈಗ ನಾವು ಇಲ್ಲ ಅವ್ರು ಪ್ರೈಸ್ ಕೊಡ್ತಾರ ಅಂತಂದು ಹಬ್ಬಕ್ಕೆ ಹಾಕಲ್ಲ. ನಾವು ಅಲ್ಲಿ ನಮಗೆ ಪ್ರೈಸ್ ಆಗುತ್ತೆ, ಫಸ್ಟ್ ಪ್ರೈಸ್ ಆಗುತ್ತೆ, ಸೆಕೆಂಡ್ ಪ್ರೈಸ್ ಆಗುತ್ತೆ ಅಂತ ಹಬ್ಬ ಮಾಡಲ್ಲ. ಹಬ್ಬ ಮಾಡಿದ್ಮೇಲೆ ಅವ್ರು ಕೊಟ್ಟು ಇಸ್ಕೊಂಡ್ಬಿಡ್ತೀವಿ ಅಷ್ಟೇ. ನೀವು ನಮ್ದು ಇಷ್ಟು ರೌಂಡ್ ಹೋಗೈತಿ, ಫಸ್ಟ್ ಕೊಡ್ರಿ, ನಮ್ಗೆ ಬಂಪರ ಕೊಡ್ರಿ. ಇಲ್ಲ ಏನೇನ್ ಬಂದಿರ್ಬೋದು ಬ್ರದರ್? ಹಂಗೆ ನನ್ನ ಕುತೂಹಲಕ್ಕೆ. ಬೈಕ್, ಬಂಗಾರ, ಆಮೇಲೆ ಚಕ್ಕಡಿ, ಸುಮಾರು ಬಂದಿದೆ. ನಾನು ಬಂದಿಲ್ಲ ಇದುವರೆಗೂ. ಅಂದ್ರೆ ಒಂಥರ ಕ್ರೇಜ್ ಶುರು ಆಗಿದ್ದಕ್ಕೆ ಪ್ರೈಸ್ ಏನ್ ಮಾಡಲ್ಲ ಇವರು ಅಂತ ಹಂಗ ಅನ್ಕೊಂಡಿದ್ದೆ. 15 ರಿಂದ 18 ಬಂಪರ್ಗಳು ಬಂದಿದಾವೆ. ಏನ್ ಅನ್ಸತ್ ಬ್ರದರ್? ಈಗ ತುಂಬಾ ಜನ ನೀವು ನೋಡಿರ್ತೀರಾ, ತುಂಬಾ ಜನ ಬಂಪರ್ ನಮ್ಮೂರಿ ಬಂಪರ್ ಆಯ್ತು ಅಂತ ಅಂದಾಗ ನೀವು ಅಲ್ಲೇ ಒಂದು 17-18 ಬಂಪರ್ ಹಿಡ್ಕೊಂಡು ಕೂತ್ಕೊಂಡಿರ್ತೀರಾ. ಈ ಡಿಫ್ರೆನ್ಸ್ ಅನ್ಸುತ್ತಾ? ಬಂಪರ್ ಅಥವಾ ಬಂಪರ್ ಬರ್ದೇ ಇದ್ರೆ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ? ಈ ಹಬ್ಬಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವು ಬಂಪರ್ ಹೊಡಿಲೇಬೇಕು ಅಂತಂದು ಹೋಗಲ್ಲ. ಹಬ್ಬ ಮಾಡ್ಬೇಕಂತ ಹೋಗ್ತೀವಿ, ಹಬ್ಬ ಮಾಡಿ ಬರ್ತೀವಿ. ಅದು ಊರಿ ಹಬ್ಬಕ್ಕೆ ಅವ್ರ ಕಮಿಟಿಯರಿಗೆ ಬಿಟ್ಟಿದ್ದು. ನಮ್ಮೂರು ಚೆನ್ನಾಗಿ ಹೋಯ್ದ್ರೆ ನಮ್ಮೂರಿಗೆ ಕೊಡ್ಲಿ, ಇಲ್ಲ ಇನ್ನೊಂದು ಯಾವ್ದಾರ ಊರು ಚೆನ್ನಾಗಿ ಹೋಯ್ತು ಅಂದ್ರೆ ಅವ್ರ ಊರಿಗೆ ಕೊಡ್ಲಿ. ನಾವು ನಮ್ಮ ಊರಿಗೆ ಕೊಡ್ರಿ, ನಮ್ಮ ಊರಿಗೆ ಬಂದತಿ ಅಂತ ನಾವೇನು ಅವ್ರನ್ನ ಕೇಳಲ್ಲ. ಈಗ ರಾಣೆಬೆನ್ನೂರು ರಾಜನ್ ತರನೇ ಹಬ್ಬ ಮಾಡೋ ತುಂಬಾ ಎತ್ತುಗಳಿದಾವೆ ಬ್ರದರ್. ಇದಾವೆ. ಹೆಸರು ಮಾಡ್ಕೊಳಕ್ ಕಾರಣ, ಹೆಸರು ಮಾಡಕ್ಕೆ ಒಂದು ರಾಣೆಬೆನ್ನೂರು ರಾಜ ಅನ್ನೋದೊಂದು ಹೆಸರು ಮಾಡ್ಕೊಂಡ್ಬಿಡ್ತು ಹೆಸರನ್ನ. ಅದೇ ತರ ತುಂಬಾ ಹೋರಿಗಳು ಓಡ್ತಿದಾವೆ. ಯಾಕೆ ಹೆಸರು ಮಾಡಕ್ ಆಗ್ತಿಲ್ಲ ಅಂತ ಇದ್ರಲ್ಲಿರೋ ಶಕ್ತಿ ನನಗೆ. ಆ ಕಾಡುಗಳಲ್ಲಿ ಅಂತದ್ ಏನ್ ಮಾಡ್ತಿದೆ ಅಂತ ರಾಣೆಬೆನ್ನೂರು ರಾಜ ನಾವು ನೋಡಿದೀವಿ. ಬಟ್ ನಿಮ್ಮಿಂದ ಒಂದ್ ಬರ್ಲಿ ಅಂತ. ಇದರಲ್ಲಿರೋ ಶಕ್ತಿ, ಇದರಲ್ಲಿರೋ ಸ್ಪೀಡ್, ಇದರಲ್ಲಿರೋ ಮುಗ್ಧತೆ ಇವತ್ತು ಇಲ್ಲಿವರೆಗೂ ಹೆಸರು ಮಾಡಿರೋ ಕಾರಣ ಅಂದ್ರೆ ಇದರಲ್ಲಿರೋ ಮುಗ್ಧತೆ, ಇದರಲ್ಲಿರೋ ಸ್ಪೀಡು. ಯಾರೇ ಬಂದ್ರು ಮನುಷ್ಯ ಏನೋ ದುಡ್ಬೋದು, ಸರಿ ಇವ್ನು ಬಂದ ನಾನು ಯಾಕೆ ಮಾತಾಡ್ಸ್ಲಿ ಅಂತ. ಆದ್ರೆ ಹಂಗೆ ಮಾಡಲ್ಲ. ಬಾರಪ್ಪ ಮುಗ್ಧತೆಯಲ್ಲಿ ಒಟ್ಟು ಕರ್ಕೊಂಡುತ್ತೆ, ಬನ್ನಿ ಅಂತ ಒಟ್ಟು ಕರ್ಕೊಂಡು. ಆಗದೆ ಇರೋರು ಬಂದ್ರು ಅದು ಕರ್ಕೊಂಡು ನಿಂತ್ಕೊಂಡು ಫೋಟೋ ಹೊಡ್ಸಂತಲ್ಲ, ಲುಕ್ ಕೊಡುತ್ತಲ್ಲ, ಅದಕ್ಕೆ ಫಿದಾ. ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕೀಗ. ನಿಮ್ಮ ಬ್ರದರ್ ಅವ್ರ ಹೆಸರಲ್ಲಿ ಪ್ರಕಾಶ್ ಬುರುಡಿಕಟ್ಟಿ ಅಂತ ಅಲ್ವ ಅವ್ರ ಹೆಸರು? ಕಿಟ್ಟಣ್ಣ ಅಂತ ಬರುತ್ತೆ. ಏನಕ್ಕೆ ಕಿಟ್ಟಣ್ಣ ಅಂತ ಕರಿತಿದ್ದಾರೆ ಎಲ್ರು ಅಂತ? ಇದೊಂದು ಕ್ವಶನ್ ನನಗೆ ಯಾರವರು ಕೇಳಿದ್ರು, ಏನಕ್ಕಣ್ಣ ಅವ್ರದ್ದು ಹೆಸರು ಹಂಗೈತಲ್ಲ, ಹಿಂಗ್ಯಾಕೆ ಕರಿತಿದ್ದಾರೆ ಅಂತ ಕೇಳಿದ್ರು. ಯಾಕೆಂದ್ರೆ ಕಿಟ್ಟಣ್ಣ ಆಗಿ ಅವ್ರು ತುಂಬಾ ಜನಕ್ಕೆ ಗೊತ್ತಿರೋದು ತುಂಬಾ ಜನಕ್ಕೆ. ಆ ಉದ್ದೇಶಕ್ಕೆ ಕೇಳ್ತಿದ್ದೀನಿ, ಏನಕ್ಕೆ ಕಿಟ್ಟಣ್ಣ ಅಂತ ಕರಿತಿರ್ಬೋದು ಜನ ಅಂತ? ಅದು ಸಣ್ಣದ ಅವರು ಹುಟ್ಟಿನಾಗಿದ್ದ ಸ್ವಲ್ಪ ದಿವಸದ ಮೇಲೆ ಹೆಸರು ಬಂದಿರೋದು ನಾಮಕರಣ. ಅಣ್ಣ ಕೆಟ್ಟಣ್ಣ ಅನ್ಕೊಂತ ಅಂದ್ರೆ ಅವ್ರ ನಾಮಕರಣ ಪ್ರಕಾಶಣ್ಣ, ಆದ್ರೆ ಕರೆಯೋದು ಮಾತ್ರ ಕಿಟ್ಟಣ್ಣ ಅಂತ. ಅವರಿಗೂ ಹೋರಿಗೂ ನಾನು ಕೇಳ್ಪಟ್ಟಿದ್ದು ಜಾಸ್ತಿ ಅಣ್ಣ ಕಿಟ್ಟಣ್ಣರ ಅಷ್ಟು ಹೋರಿ ಬಗ್ಗೆ ಅಷ್ಟು ಇದು ನೋಡಲ್ಲ, ಅವರು ಮಾಡೋದೆಲ್ಲ ಮಂಜಣ್ಣ ಅವರೇ ಅಂತ ಬಂದಿರೋದು. ಅವರಿಗೂ ಹೋರಿಗೂ ನಿಮಿಗೂ ಹೋರಿಗೂ ಹೆಂಗಿದೆ ಅಂತ? ಈಗ ಒಂದೇ ತಾಯಿ ಅಣ್ತಂಬಳಿ ಹೆಂಗಿರ್ತಾರ ಹಂಗ. ಈಗ ಅವ್ರ ಒಂಥರ ಜಾಬಲ್ಲಿ ಇದಾರೆ, ನೀವೊಂಥರ ಕೃಷಿಲಿ ಈ ತರ ಒಂಥರ. ಅವ್ರದ್ದು ಅಂದ್ರೆ ಅವ್ರ ರಾಜಕೀಯ ಮೈಂಡ್, ನಮ್ದು ಕೃಷಿರು. ಅಣ್ಣರು ಅವರು ಇದು ಒಂದೇ ಮಗ, ಅವ್ರ 2ನೇ ಮಗ, ನಾವು 3ನೇ ಮಗ, ಒಂದ್ ತಾಯಿ. ಹಿಂಗೆ ನಾವ್ ಈ ತರ ತಿಳ್ಕೊಂಡಿವಿ. ಈ ರಾಣೆಬೆನ್ನೂರು ರಾಜ ಅನ್ನೋದು ಪರ್ಟಿಕ್ಯುಲರ್ ಆಗಿ ಮಂಜಣ್ಣ ಅನ್ನೋರ ಒಂದು ಲೈಫ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ ಏನ್ ಮಾಡಿರ್ಬೋದು ಬ್ರದರ್? ನಿಮಗೆ ಮಾಡಿದೆ. ಏನ್ ನನ್ನ ಲೈಫ್ ಲೈನೇ ಬದಲಾವಣೆ ಮಾಡಿದೆ. ಈ ರಾಣೆಬೆನ್ನೂರು ರಾಜ ಬರೋಕ್ಕಿಂತ ಮುಂಚೆ ಮಂಜಣ್ಣ ಅವರು ಬಂದಾದ್ಮೇಲೆ ಮಂಜಣ್ಣ ಅವರು ಹೆಂಗ್ ಈಗ ನಾನು ಕೇಳ್ತಿದ್ದೀನಿ, ಈಗ ನಾವು ನೋಡ್ತಿದೀವಿ ನಿಮ್ಮ ಹೆಸರು ಹೆಂಗಿದೆ ಅಂತ ನನಗೆ ಗೊತ್ತು. ಮುಂಚೆ ನನಗೆ ಗೊತ್ತಿಲ್ಲ. ಹೆಂಗೆ ಅಂತ ಹೇಳ್ಬೋದಾ? ಈಗ ನಾವು ಬೆಳಕಂತ ಬಂದಿದ್ರಿ, ಇದು ನಮ್ಮನ್ನ ನಾವು ಫಸ್ಟ್ ನಮ್ಮ ಏರಿಯಾದಾಗ ಅಷ್ಟ ಪರಿಚಯ ಇದ್ವಿ. ಇವಾಗ ಹಳ್ಳಿಗೆ ಹೋದ್ರು ಒಂದ್ ಹುಡುಗ ಮಾತಾಡ್ಸೋಣ ಅಂದ್ರೆ ಇದರಿಂದ
ಹಂಗೆ ಈಗ ಒಂಥರ ಸೆಲೆಬ್ರಿಟಿ ಆ ತರ ಫೀಲ್ ಕೊಡ್ತಿದ್ದಾರೆ ಜನಗಳು. ಹೆಂಗೆ ಆದ್ರು ಮಂಜಣ್ಣ ಅವ್ರು ಬಂತು ಅಂದ್ರೆ ಅಲ್ಲಿ ಯಾವ್ದಾರ ಒಂದು ಹೋರಿ ಬಿಡ್ತಿರ್ತಾರೆ, ತಡಿ ಮಾತಾಡ್ಸಿ ಬರ್ತೀನಿ, ಈ ತರ ಆಗಿದೆ. ಆ ಉದ್ದೇಶಕ್ಕೆ ಆ ಪ್ರಶ್ನೆ ಕೇಳಿದ್ ನಾನು. ಅದೇ ಹೇಳಿದಲ್ಲ, ನನ್ನ ಲೈಫ್ ಸ್ಟೈಲೇ ಬದಲಾವಣೆ ಮಾಡಿದ್ದು ಅಂದ್ರೆ ನಮ್ಮ ಹೋರಿ ರಾಣೆಬೆನ್ನೂರು ಕರಾಜ. ಈ ಹೋರಿ ಬರ್ದೇ ಇದ್ರೆ ಹೆಂಗಿರೋದು ಅಂತ ಅದೇ ಹೇಳಿದಲ್ಲ, ಇವಾಗ ಊರಲ್ಲಿ ಓಡಾಡೋರ್ಗು ಹೊರದೇಶದಲ್ಲಿ ಓಡಾಡೋರ್ಗು ವ್ಯತ್ಯಾಸ ಇರುತ್ತೆ. ಊರಲ್ಲಿ ಓಡಾಡೋರು ಊರವ್ರಿಗೆ ಅಷ್ಟ ಪರಿಚಯ ಇರ್ತದೆ, ಹೊರದೇಶದಾಗ ಅಡ್ಡಾಡೋರು ಟಿವಿಯಲ್ಲಿ ಕೂತ್ಕೊಂಡು ಎಲ್ಲರೂ ನೋಡ್ತಾರೆ ಟಿವಿಯಲ್ಲಿ ಕೂತ್ಕೊಂಡು. ಈಗ ಆ ತರ ಹೆಸರು ಮಾಡಿಕೊಟ್ಟಿದೆ. ಇನ್ನು ಈ ರಾಣೆಬೆನ್ನೂರು ರಾಜ ಅನ್ನೋದು 2025ರಲ್ಲಿ ತುಂಬಾ ಜನ ಹೇಳಿದೆ ನಾನು ಆಗ್ಲೇ, ಎಷ್ಟೋ ಜನ ಏನ್ ಹೇಳ್ತಿದ್ದಾರೆ, ಈ ವರ್ಷನಾದ್ರೂ ಆ ಟ್ರೆಂಡ್ ಸ್ವಲ್ಪ ಏನಿದೆ ಲಾಸ್ಟ್ ಟೈಮ್ ಬೆಳೆದಿದ್ದು ಏನೋ ಒಂದು ದ್ವೇಷಕ್ಕೆ ಮಾಡೋದಾಗಿರ್ಲಿ ಅಥವಾ ಅದನ್ನ ಹಿಡಿಸೋ ಒಂದು ಪ್ರಯತ್ನ ಆಗಿರ್ಬೋದು, ಬೇರೆ ಈ ವರ್ಷನಾದ್ರೂ ಕಡಿಮೆ ಆಗುತ್ತೆ ಅಂತ ಕೆಲವೊಬ್ರು ಮಾತಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಅದು ನಿಮ್ಮ ತಲೆಯಲ್ಲಿ ಏನಿರ್ಬೋದು? ಈ ವರ್ಷ ಹೆಂಗಾಗುತ್ತೆ? ಅದೇ ಕಂಟಿನ್ಯೂ ಆಗುತ್ತಾ ಅಥವಾ ಇವಾಗ ನಾವು 4 ವರ್ಷ ಏನ್ ಹಬ್ಬ ಮಾಡ್ಕೊಂತ ಬಂದ್ವಿ, ಮುಂದಾದ್ರೂ ಹಿಂಗೆ ನಾವು ಹಬ್ಬ ಮಾಡ್ಕೊಂತ ಹೋಗೋದು. ಅವ್ರು ಹಿಡಿಯಾಕ ಸ್ಕೆಚ್ ಆಗ್ಯಾರಲ್ಲಿ ಹಬ್ಬಕ್ಕೆ ಹಾಕ್ಬಾರ್ದು, ನಮ್ಮ ಹತ್ರ ಇಲ್ಲ ಆ ಮೈಂಡ್ ಸೆಟ್ ಇಲ್ಲ. ನಾವಲ್ಲಿ ಹಬ್ಬಕ್ಕೆ ಹಾಕ್ಬೇಕು, ಅಲ್ಲಿ ಅಭಿಮಾನಿಗಳಾದಾರ ಹಾಕ್ತಿವಿ. ಬ್ರದರ್, ಇದೊಂದು ಪ್ರಶ್ನೆ ಈಗ ಈಗ ನೀವು ಹೇಳಿದ್ಮೇಲೆ ನೆನಪಾಯ್ತು. ಈಗ ನೀವು ನಾಳೆ ಯಾವ್ದೊಂದು ಹಬ್ಬಕ್ಕೆ ಹಾಕ್ಬೇಕು ಅಂತ ರೆಡಿ ಇರ್ತೀರಾ, ಬಟ್ ನಿಮಗೆ ಎಲ್ಲಿಂದ ಒಂಥರ ಗಾಳಿ ಮಾತು ಬರುತ್ತೆ, ರಾಣೆಬೆನ್ನೂರು ರಾಜನ್ ಹಿಡಿಸೋಕ್ ಪ್ಲಾನಿಂಗ್ ಇದೆ ಅಂತ ಒಂದು ಗೊತ್ತಾಗುತ್ತೆ. ಏನ್ ಮೈಂಡ್ ಸೆಟ್ ಬರುತ್ತೆ? ಪ್ರತಿ ಹಬ್ಬದಲ್ಲಿ ಬರುತ್ತೆ, ಒಂದ್ ಹಬ್ಬ ಅಲ್ಲ, ಪ್ರತಿ ಹಬ್ಬದಲ್ಲಿ ಫೋನ್ ಬರುತ್ತೆ. ಪ್ರತಿ ಹಬ್ಬದಲ್ಲಿ ಇಡೀಲಪ್ಪ, ಯಾರು ಬೇಡ ಅಂತಾರ್ರಿ, ಅದು ಅವ್ರ ತಾಕತ್ತು ಬಿಡೋದು, ಹೋಗೋದು ಇದ್ರ ತಾಕತ್ತು. ಆಮೇಲೆ ಇನ್ನೊಂದು ವಿಡಿಯೋ ವೈರಲ್ ಆಯ್ತು ರಾಣೆಬೆನ್ನೂರು. ಇದಕ್ಕೆ ನನಗೆ ಉತ್ತರ ಸಿಕ್ಕಿದೆ ಪರ್ಟಿಕ್ಯುಲರ್ ಆಗಿ. ಯಾಕೆಂದ್ರೆ ನನಗೆ ಸುನಿಲ್ ಅಂತ ಒಬ್ರು ಇದಾರಲ್ಲ, ಅವ್ರು ಏನಾಯ್ತು ಅಂತ ಎಲ್ಲ ಹೇಳಿದ್ರು ಕ್ಲಿಯರ್ ಕಟ್ ಆಗಿ. ಬಟ್ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಅದು ಇದೆ. ಮೊನ್ನೆ ಆ ವಿಡಿಯೋ ನಾನು ನೋಡಿದೆ, ಮೊನ್ನೆ ರೀಸೆಂಟ್ ಆಗಿ ಹೆಚ್ಚು ಕಡಿಮೆ ಒಂದು 10 days ಆಗಿರ್ಬೋದು ಆ ವಿಡಿಯೋನ. ರಾಣೆಬೆನ್ನೂರು ರಾಜ ನೋಡಕ್ ಬಂದ್ರೆ ಬೈದ್ ಕಳ್ಸಿದ್ರು ಅಂತ. ಬಟ್ ಅದಕ್ಕೆ ಏನಾಯ್ತು ಅಂತ ನನಗೆ ಹೇಳಿದ್ರು. ನಿಮ್ಮ ಕಡೆಯಿಂದ ಒಂದಿಷ್ಟು ಜನಕ್ಕೆ ಅದು ಗೊತ್ತಾಗ್ಬೇಕು. ಅದು ಒಂದು ಮಾತಿಗೆ ನಮ್ಮ ಕಡೆಯಿಂದ ಎಲ್ಲ ಅಭಿಮಾನಿಗಳಿಗೆ ಕ್ಷಮೆ ಇರಲಿ. ಅದು ಒಂದು ಏನು ಉದ್ದೇಶಪ್ಪ ಅಂದ್ರ, ಆ ಟೈಮಲ್ಲಿ ನಮ್ದು ಬಣಿವಿ ಸುಟ್ಟಿತ್ತು. ಅಂದ್ರೆ ನಿಮಗೆ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ, ಗೊತ್ತಾಗಿರ್ಲಿಕ್ಕಿಲ್ಲ. ಆ ಟೈಮಲ್ಲಿ ಯಾರು ಇವ್ರ ಹಚ್ಚಿದಾರ ಅಂತ ಹೇಳಕ್ಕಾಗಲ್ಲ. ನಾವು ಆ ಟೈಮಲ್ಲಿ ಮನೇಲಿ ಇರಲ್ಲ, ಹಚ್ಚಿದ್ರು ಆ ಟೈಮಲ್ಲಿ ಏನೋ ಅನಾಹುತಿ ಆಗಬಾರ್ದತ್ತು ಆಗೋತು. ಈಗ ನಾವು ತಿನ್ನೋದು ಇವತ್ತಕ್ಕಿ ಇಲ್ಲ ಅಂದ್ರ ನಾಳೆ ಅಂಗಡಿಯಲ್ಲಿ ತಂದು ತಿನ್ಬೋದು, ಆದ್ರೆ ಒಟ್ಟು ತಂದು ತಿನ್ನಕ್ಕಾಗಲ್ಲ. ಇವಾಗ ರೊಕ್ಕ ಐತಿ ಅಂದ್ರೆ ಒಟ್ಟು ಕೊಡಲ್ಲ ಯಾರು. ಈಗ ನಿಮ್ ತಾಲೆ 50,000 ಐತಪ್ಪ ಒಂದು ಟ್ರಿಪ್ ಒಟ್ಟಮ್ಮ ಅಂದ್ರೆ ಕೊಡಲ್ಲ. ಅದೊಂದು ಟೈಮ್, ಬೆಳೆ ಟೈಮು, ಅದಕ್ಕೆ ಹಾಕೋ ಟೈಮು ಎಲ್ಲ ಮುಗಿದು ಹೋಗಿತ್ತು. ಆ ವಿಳಂಬ ಮುಗಿದು ಹೋದಾಗ ಒಟ್ಟು ಸುಟ್ಟಾಗ ಅಂತ ಕೈ ಘಟನೆಗಳು ಆಗ್ಯಾವು. ಅದಕ್ಕೆ ನಾವು ಸ್ವಲ್ಪ ಕ್ಷಮೆ ಯಾಚಿಸ್ತೀವಿ. ಯಾರೇ ಅಭಿಮಾನಿಗಳು ನೋಡಕ್ ಬಂದ್ರು ದಯವಿಟ್ಟು ಸಂಜೆ 4 ಗಂಟೆ ನಂತರ ಬರಕ ಹೇಳಕ್ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಆದ್ರೆ ನಾವ್ ಇರ್ತೀವಿ, ನಿಮ್ಗೆ ಏನೇ ಬಂದ್ರು ನಾವು ನೋಡ್ತೀವಿ. ಅದ್ರ ಒಳಗಡೆ ಬಂದ್ರೆ ನಾವ್ ಇರಲ್ಲ, ಊರಿ ಹತ್ರ ಯಾರು ಇರಲ್ಲ ಅಂತ ಹೇಳ್ತೀವಿ. 4 ಗಂಟೆ ನಂತರ ಬಂದ್ರೆ ನಾವ್ ಇರ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ಅವರಿಗೆ ಊರಿ ಮೇಸೋ ಹುಚ್ಚ್ರಿ ಯಜಮಾನ್ರಿಗೆ. ಅದು ಎಲ್ರು ಬಂದ್ ಹೋದಾಗ ಮೇಯಲ್ಲ ಅನ್ನೋದು ಅವ್ರು ಒಂಥರ ತ್ರಾಸ ಅವ್ರಿಗೆ. ಅವರು ಹಳೆ ಮೈಂಡ್ ಸೆಟ್ನೇ ರೀ. ಇಲ್ಲ, ಯಾಕೆಂದ್ರೆ ಅದನ್ನ ತಿಳ್ಕೊಂಡವ್ರು ಕರೆಕ್ಟ್ ಆಗಿ ತಿಳ್ಕೊತಾರೆ. ಯಾಕೆಂದ್ರೆ ಯಾವ್ದೇ ಹೋರಿಗಳಾಗ್ಲಿ ನಾಳೆ ಏನೋ ಮಾಡ್ಬೋದು. ಆ ಕಡೆ ಯಜಮಾನ್ರು ಏನ್ ಅದಾರಲ್ಲ, ಅವ್ರಿಗೆ ನಮ್ಮ ಮನೆಗಳಾಗ ಇಷ್ಟು ಜನ ಯಾವಾಗೂ ಬಂದಿಲ್ಲ. ಇವಾಗ ಬಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ತಾರೋ ಅನ್ನೋ ಒಂದ್ ಸ್ವಲ್ಪ ಆಲೋಚನೆ ಶುರು ಆಗುತ್ತೆ. ಇಷ್ಟೊಂದ್ ಜನ ಬಂದು ಯಾಕೆ ಏನ್ ಮಾಡಿದ್ರು, ಏನು ಯಾಕ ಮೇವ್ ತಿನ್ಲಿಲ್ಲ, ಅದು ಆ ಆಲೋಚನೆ ಬರುತ್ತೆ. ಈಗ ನಾವಿದ್ದಾಗ ನಮಗ್ ಗೊತ್ತಾಗತ್ತೆ ಏನ್ ಆಕತ್ತೆ ಏನಿಲ್ಲ ಅಂತ. ಆಮೇಲೆ ಅವ್ರು ಹಿಡಿಯೋದು ಇಲ್ಲ ಇದನ್ನ, ಅವ್ರ ಹಂಗೆ ದೂರದಿಂದ ಮೇವ್ ಹಾಕೋದು. ಮತ್ತೆ ಯಾರ ಬಿಚ್ಚಿ ಹೋದ್ರ ಮತ್ ಇನ್ನೊಂದ್ ಎತ್ತಿ ಮಗ್ಲಾಗಿರೋ ಎತ್ತಿಗೆ ಆದಿತ್ತು, ಏನಾರ ಅದು ನಾವು ಮಡಿಕೊಂಡಿತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹಂಗೆ ಮಾತಾಡಿರ್ತಾರೆ. ಅದಕ್ಕೆ ನಿಮಗೆ ಮನ್ಸಿನೂ ಆಗಿದ್ರೆ ಅದ್ರ ಸಲುವಾಗಿ ನಾ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಅಭಿಮಾನಿಗಳಿಗೆ ಬರೋರಿಗೆ ಸಂಜೆ 4 ಗಂಟೆ ನಂತರ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇದೆ ರಾಣೆಬೆನ್ನೂರು ರಾಜ ಅಂತ. ಈಗ ನಮ್ಮೂರಲ್ಲೂ ಕೆಲವೊಬ್ರು ಹೇಳಿದ್ರು ಕರ್ಸ್ಬೇಕು ಅಂತ, ನಮ್ಮ ಇದ್ರಲ್ಲೆಲ್ಲ ಹೇಳಿದ್ರು. ಹೆಂಗೆ ಕಳಿಸ್ಕೊಡ್ತೀರಿ? ಈಗ ಯಾರೋ ಒಬ್ರು, ಯಾಕೆಂದ್ರೆ ಅಭಿಮಾನಿಗಳು ಅಂತ ಬಂದಾಗ ನಾವು ಅವ್ರ ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ನಾವು ಕರಿತೀವಿ ಬರ್ಬೇಕು ಅಂತ. 365 ದಿನ ಅಂತ ವರ್ಷಕ್ಕೆ ಅವ್ರಿಗೆ ಗೊತ್ತಿರಲ್ಲ, 1,500 ದಿನ ಅಂತ ಅನ್ಕೊಂಡಿರ್ತಾರ ಅವ್ರು. ಹಂಗೆ ಅನ್ಕೊಂಡಾಗ
ಡೈಲಿ ಹೋಗ್ತಾ ಇರೋದು ಬರ್ತಾ ಇರೋದು ಅಥವಾ ಹಬ್ಬ ಮಾಡ್ತಿರೋದು ಇವನ್ನೆಲ್ಲ ನೋಡಿದಾಗ ಬೇರೆ ಊರುಗಳಿಗೆ ಕಳ್ಸೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹೆಂಗೆ ಚೂಸ್ ಮಾಡ್ತೀರಾ? ಇಂಥ ಊರಿಗೆ ಕಳ್ಸೋಣ ಅಥವಾ ಇಂಥ ಊರಿಗೆ ಯಾರೇ ಊರಿ ಹಬ್ಬಕ್ಕೆ ಬಂದು ನಮ್ಮ ಊರಾಗ ಒಂದು ಕಾರ್ಯಕ್ರಮ ಐತಿ ಅಂದ್ರ ನಾವು ಕಳ್ಸಕ್ ಇಷ್ಟಪಡ್ತೀವಿ. ಯಾರಿಗೆ ಇಷ್ಟಪಡಲ್ಲ ಅಂತ ಹೇಳಿ. ಈಗ ನಾವು ಕಳ್ಸಿದ್ಮೇಲೆ ಅವ್ರ ಊರಲ್ಲಿ ಬೇರೆ ಕೂಟ ಅವ್ರ ಜಗಳ ಮಾಡಬಾರ್ದು, ನಮ್ದು ಉದ್ದೇಶ ಇದು. ಈಗ ಒಂದ್ ಊರವ್ರು ಅಂದ್ಮೇಲೆ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ನಾವು. ಈಗ ಒಂದೊಂದ್ ಊರವ್ರು ಬರ್ತಾರ, ಅಲ್ಲಿ 4 ಜನಕ್ಕೆ ಅದನ್ನ ಇನ್ನೊಂದ್ ಊರಿಗೆ ಕರ್ಸಾಕತ್ತಾರ ಅನ್ನೋ ಒಂದು ಉದ್ದೇಶಕ್ಕೆ ಬಂದು ಇದನ್ನ ಕರ್ಸ್ಕೊಂತ. ಓಕೆ 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 ನಾವು ಅದಕ್ಕೆ ಆಸ್ಪದ ಕೊಡಲ್ಲ. ನಮ್ಗೆಲ್ಲವೂ ಒಂದೇ. ಯಾವ ಊರಿನಾರ ಕಳಿಸ್ರಿ, ಯಾವ ಊರಿನಾರ ಮಾಡ್ರಿ, ಚೆನ್ನಾಗಿ ಮಾಡ್ರಿ. ನಮ್ಮ ಊರಿಗೆ ಬಂದು ನಿಮ್ಮ ಊರ ಜಗಳ ಹಚ್ತ ಅನ್ನೋದು ಈ ಸುದ್ದಿ ಬರಬಾರ್ದು. ಈಗ ಕೆಲವೊಬ್ರು ಒಂಥರ ಹೆಂಗೆ ಅಂತ ಅಂದ್ರೆ ಕರ್ಸಿ ಎಲ್ಲ ಮಾಡ್ಕೋತಾರೆ, ಕರ್ಸಿ ಎಲ್ಲ ಆಗುತ್ತೆ. ಆಮೇಲೆ ಏನಾದ್ರು ನಿಮ್ಮ ಪ್ರಕಾರ ಈಗ ಕೆಲವೊಂದು ಊರಿಗೆ ಹೋಗಿರುತ್ತೆ, ನೀವೇನಾದ್ರು ಕೇಳ್ಪಟ್ಟಿದ್ದೀರಾ ಹಿಂಗೆ ಜಗಳ ಆಯ್ತು ಬಂದೋದ್ಮೇಲೆ? ಈಗ ಹೇಳಿದ್ರೆ ನಿಮ್ಮ ಪಾಯಿಂಟ್ ಅಲ್ಲಿ ಅದೇ ಆ ಸುಮಾರು ವಿಷಯ ಬಂದಿದ್ದಕ್ಕೆ ನಿಮ್ಗೆ ಇವಾಗ ಹೇಳಿದ್ ನಾನು. ಆ ತರ ಮಾಡ್ಕೋಬೇಡಿ. ನಾವು ಪ್ರೀತಿ ಅಭಿಮಾನಕ್ಕೆ ಊರಿಗೆ ಕಳಿಸಿರ್ತೀವಿ. ಆ ಪ್ರೀತಿ ಅಭಿಮಾನ ನಿಮ್ಮ ಊರಲ್ಲಿ ನೀವು ಮುಂದೆ ನಡೆಸ್ಕೊಂತ ಹೋಗ್ಬೇಕು. ಈ ಊರಿ ಬಂದಿಂದ ನಿಮ್ಮ ಪ್ರೀತಿ ಅಭಿಮಾನ ಕೆಡಬಾರ್ದು. ಯಾಕಂದ್ರೆ ಊರಿಗೆ ಒಂದ್ ದಿವಸ ಬಂದು ಮತ್ತೆ ರಿಟರ್ನ್ ಬರುತ್ತೆ. ಆದ್ರೆ ದಿನ ಬೆಳಕ್ ಕರೆದ್ರೆ ನೋಡೋದು ನಿಮ್ಮೂರವ್ರ ಮಕ. ಹಾಗಾಗಿ ಈ ಊರಿ ಸಂಬಂಧ ಯಾರು ಯಾವುದೇ ಕಾರಣಕ್ಕೂ ಜಗಳ ಆಡ್ಬೇಡ್ರಿ. ರಾಣೆಬೆನ್ನೂರು ರಾಜನ ಶಿಕಾರಿಪುರದ ಅಖಾಡದಲ್ಲಿ ಯಾವಾಗ ನೋಡ್ತೀವಿ ನಾವು ಅಂತ ಹಾಕೋಣ. ಇದು ನಮ್ಮ ಕುತೂಹಲಕ್ಕೆ. ನಾವು ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲಲ್ಲಿ ಹಾಕಕ್ಕೆ ಇಷ್ಟಪಡ್ತೀವಿ. ಆದ್ರೆ ಡೆಡ್ ಹ್ಯಾಂಡ್, ಇಯರ್ಲಿ ಡೆಡ್ ಹ್ಯಾಂಡ್ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಾಗತ್ತಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ. ಈಗ ನಾವು ಒಬ್ಬ ಮನುಷ್ಯನ ಒಂದ್ ಅಂಗಿ ಬಿಟ್ಟು 2 ಅಂಗಿ ಹಾಕಂದ್ ಬಿಸಿಲಾಗ ಓಡಾಡೋದಾಗಲ್ಲ. ಅದು ನಮ್ದು ಜೂಲ ವೇಟ್ ಜಾಸ್ತಿ ಇರುತ್ತೆ, ದಪ್ಪ ಇರುತ್ತೆ. ಅವು ಜೂಲ ಹಾಕಂದು ಅಗ್ಲಲ್ಲ ಇರ್ಬೇಕಂದ್ರೆ ಊರಿಗೆ ತ್ರಾಸ ಆಗತ್ತೆ. ಅದ್ ನಾವು ಮನುಷ್ಯರಾಗಿ ಅರ್ಥ ಮಾಡ್ಕೋಬೇಕು. ಹೌದೌದು. ಬಿಸಿಲಾಗಾಗಿ ಮುಂದೆ ಇನ್ನು ಹಬ್ಬದ ಬಿಡ ಇನ್ನು ಟೈಮ್ ಐತಿ ಅಂತ ಬಿಸಿಲಾಗ ಊರಿ ಹಬ್ಬ ಇಟ್ರೆ ನಾವು ಹಾಕಲ್ಲ. ಬ್ರದರ್, ಅದೇ ಈಗ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ ನಮ್ಮ ಕಡೆ ಹಾಕಿಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಆ ಉದ್ದೇಶಕ್ಕೆ ನಾವು ಎಲ್ಲದಲ್ಲಿ ಹಾಕ್ಬೇಕಂತಾನೆ ಇಷ್ಟಪಡ್ತೀವಿ. ಎಲ್ಲಿ ಹಾಕ್ಬಾರ್ದು ಅಂತ ಯಾವಾಗೂ ಇಷ್ಟಪಡಲ್ಲ. ಈ ವರ್ಷ ಏನಾದ್ರು ನಾವು ನೋಡ್ಬೋದಾ ಅಂತ, ಇದು ನಮ್ ಖುಷಿ ಕೇಳ್ತಿರೋದು. ನೋಡ್ಬೋದಾ ನೋಡೋಣಂತೆ ಈ ಶಿಕಾರಿಪುರದ ಅಖಾಡದಲ್ಲಿ. ಯಾಕೆಂದ್ರೆ ನಾವು ನೋಡ್ತಿರ್ತೀವಿ ರಾಜ ಅಂತ ಬಂದಾಗ ಅವತ್ ಬರ್ದೇ ಇದ್ರು ಇವತ್ತು ರಾಜ ಬರ್ತಿದೆ ಹೋಗ್ಬೇಕು ಅಂತ ಅಂತಿರ್ತಾರೆ ಕೆಲವೊಬ್ರು. ಇಯರ್ ಎಂಡ್ ಅಂದ್ರೆ ನಮ್ಮ ಹಬ್ಬದ ಎಂಡ್ ಅಂದ್ರೆ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಹಬ್ಬ ಇಟ್ರೆ ನಾವು ಹಾಕಲ್ಲ. ಅದ್ರೊಳಗೆ ಹಬ್ಬ ಇಟ್ರೆ ಟ್ರೈ ಮಾಡ್ತೀರಾ? ಬೇರೆ ಯಾರಾದ್ರೂ ಮಾತಾಡ್ತಿರ್ಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಜನತೆಗೆ ವಿಡಿಯೋ ನೋಡ್ತಿರೋರಿಗೆ, ನಿಮ್ಮ ಅಭಿಮಾನಿಗಳಿಗೆ, ಯಾಕೆಂದ್ರೆ ಇವತ್ತದು ನಿಮ್ಮನ್ನ ಅದ್ರ ಜೊತೆ ನಿಮ್ಮ ಹೆಸರುಗಳನ್ನು ಎಲ್ಲಿಗೋ ತಗೊಂಡೋಗ್ಬಿಟ್ಟಿದೆ. ಇವತ್ತು ಎಲ್ಲೋ ಹೋಗಿ ಕೇಳಿದಾಗ ಗೊತ್ತು ನನಗೆ ನಿಮ್ಮ ಹೆಸರು ಗೊತ್ತು ಅಂತ ಕೇಳ್ತಿದ್ದಾರೆ ಜನಗಳು ಅಂತ ಅಂದಾಗ ಅಭಿಮಾನಿಗಳಿಗೆ ಏನಾರು ಒಂದು ಹೇಳಕ್ ಇಷ್ಟಪಡ್ತೀರಾ? ಈಗ ನೀವೇ ಅಂದ್ರೆ ಅಭಿಮಾನಿಗಳು ಅಂಧಾಭಿಮಾನಿಗಳು ಅಂತೇಳಿ ನಾವು ಅಭಿಮಾನಿಗಳನ್ನ ಇಷ್ಟಪಡ್ತೀವಿ. ಅಭಿಮಾನಿಗಳು ಆಗ್ಲಿ ಅನ್ನೋದನ್ನ ಒಂದು ಬಯಕೆ. ಆ ಹುಚ್ಚತನ ಬಿಟ್ಟು ಅಭಿಮಾನಿಗಳಾಗಿರ್ರಿ ಅಂತ ಹೇಳಕ್ ಇಷ್ಟಪಡ್ತೀರಾ? ರಾಜ ಅಂತ ಹೆಸರು ಯಾಕೆ ಬಂತಂದ್ರೆ ನಾವು ಸೆಟ್ಟರ ಹಾಕ್ಲಿ ತಲೆ ಮೇಲೆ ಖಾಲಿ ಕೊಂಬರ ಬಿಡ್ಲಿ ಇದೇ ಸೆಟ್ ಇಸ್ಕೊಂಡು ಚೆಂಡ್ ಎತ್ಕೊಂಡು ಬರ್ತೀನಿ. ಇನ್ನೊಂದು ಕೇಳೋಣ ಅನ್ಕೊಂಡು ನಾನು ಆಗ್ಲೇನೆ ಅಂತೂ ಮತ್ತದ್ ಪಾಸ್ ಆಯ್ತು ಹಂಗೆ. ಬಕ್ಕದಲ್ಲಿ ಯಾವಾಗಾದ್ರೂ ಬಿಟ್ಟಿದ್ದೀರಾ ಯತ್ನ ಅಂತ? ಯಾಕೆ ಬಕ್ಕದಲ್ಲಿ ಇಷ್ಟ ಇಲ್ಲ? ಒಂದ್ಸಲ ನೋಡ್ಬೋದಲ್ಲ ಅಖಾಡದಲ್ಲಿ ಹೆಂಗ್ ಬರ್ಬೋದು ರಾಜ ಅಂತ. ಆತರ ಇಲ್ಲ, ಆತರ ಇಷ್ಟಪಡಲ್ಲ. ಈಗ ಒಬ್ಬ ಮನುಷ್ಯ ರಾಜ ಅದನಂದ್ರೆ ಅವನು ರಾಜವಾಗೇ ಇರ್ಬೇಕು. ರಾಜ ಗಂಭೀರವಾಗಿದ್ರೆ ಅವನಿಗೆ ರಾಜ ಅಂತಾರೆ. ನಾವು ಅದು ಬ್ಯಾಡ ತಡಿ ಈ ಸಲ ಮಂತ್ರಿ ಡ್ರೆಸ್ ಹಾಕೋಣ ಅಂದ್ರೆ ಅದಕ್ಕೆ ರಾಜನ್ ಡ್ರೆಸ್ ರಾಜ ಹಾಕಿದ್ರೆ ರಾಜನೇ. ಯಾವಾಗೂ ಬಕ್ಕ ಹಾಕ ತಲೆಯಲ್ಲಿ ಇಲ್ಲೇ ಇಲ್ಲ. ಓಕೆ. ಇದು ಜೂಲೈ ಎಲ್ಲ ಎಲ್ಲಿ ಹೊಲಿಸಿದ್ರಿ ಬ್ರದರ್? ಫಸ್ಟಿಗೆ ದೇವಗಿರಿಯಲ್ಲಿ ಹೊಲಿಸಿದ್ವಿ, ಇವಾಗ ಕಾಸಂಬಿ. ಓಕೆ. ಇನ್ನೊಂದು ಪ್ರಶ್ನೆ, ಈಗ ರಾಜನ್ ಹಾಕಿ ಒಬ್ಬೊಂದು ಎತ್ತುಗಳು ಹೆಂಗೆ ಅಂದ್ರೆ ಹೆಸರಾಗಿರಲ್ಲ, 2-3 ಜನ ಹಿಡ್ಕೊಂಡು ಹೋಗ್ತಾರೆ ಬರ್ತಾರೆ. ಏನು ಅಂದ್ರೆ ಎಂಟ್ರಿ ಫೀಸ್ ಅಂತ ಒಂದು 4,000 to 5,000 ಇರುತ್ತೆ. ಅವ್ರದ್ದು ಖರ್ಚು ಒಂದು 2-3 ಸಾವಿರ ಇರುತ್ತೆ. ಬಟ್ ರಾಜ ಹಾಕಿದಾಗ ನಿಮಗೆ ಗೊತ್ತು ಕ್ರೌಡ್ ಯಾವ ಲೆವೆಲ್ ಇರುತ್ತೆ. ಎಷ್ಟು ಬರ್ಬೋದು ಖರ್ಚು ಅಂತ? ಆ ಖರ್ಚು ನಾವು ಹೇಳ್ಕೊಂತ ಹೋದ್ರೆ ಜನ ನಂಬಲ್ಲ ಅದನ್ನ. ಇವ್ರದ್ದು ಏನಪ್ಪಾ ಒಂದು ಅಂದಾಜು ಎಷ್ಟು ಬರ್ಬೋದು? ಇದು ಬೇರೆಯವ್ರ ಕುತೂಹಲಕ್ಕೆ, ನನ್ನ ಕುತೂಹಲಕ್ಕೆ ನಾನು ಕೇಳ್ತಿದ್ದೀನಿ. ನಾವು ಒಂದ್ ಹಬ್ಬಕ್ಕೆ ಹೋದ್ರೆ ಒಂದು 50,000 ಖರ್ಚಿದೆ. 50,000 ಖರ್ಚಿದೆ. 50,000 to 60,000 ಖರ್ಚಿದೆ. ಅಲ್ಲ, 60,000 ಅಂದ್ರೆ ಈಗ 8×48 ಹೆಚ್ಚು ಕಮ್ಮಿ 4,80,000 ರೂಪಾಯಿ ರೊಕ್ಕ ಆಯ್ತು. ಒಂದು ಹೋರಿ ಕಟ್ಟಿ ಇಷ್ಟು ಖರ್ಚು ಮಾಡ್ಬೇಕು ಅಂತ ಅನ್ಸುತ್ತಾ ಅಂತ ಒಂದು 3-4 ತಿಂಗಳಲ್ಲಿ? ಈಗ ನೀವು ಅಂದ್ರಲ್ಲ 4,80,000, ಅದು ನಮಗೆ ಮ್ಯಾಟ್ರ್ ಅಲ್ಲ. ಅದೇನ್ ಜನ ಗಳಿಸತ್ತಲ್ಲ ಅದ್ರ ಮುಂದೆ
ಆಕ್ಚುಲಿ ಇವತ್ತು ಬರೋಕ್ ಕಾರಣ ಮ್ಯಾಕ್ಸಿಮಮ್ ಇವ್ರು ಅವತ್ತು ಜಸ್ಟ್ ಅಂತ ಹಾಯ್ ಅಂತ ಹಾಕದೆ ನನಗೆ ಕಾಲ್ ಮಾಡಿದ್ರು. ಸರ್ ಈಗ ನಿಮ್ದು ಪ್ರೊಫೆಷನ್ನೇ ಬೇರೆ, ರಾಜನ್ ನೋಡಿದಾಗ ನಿಮ್ಮ ಪ್ರೊಫೆಷನ್ ಬೇರೆ, ಹೆಂಗ್ ಅನ್ಸುತ್ತೆ ಅಂತ? ಅದು ಪ್ರೊಫೆಷನ್ ರೀ, ಇದು ಪ್ಯಾಷನ್ ನಮ್ಗೆ. ನಾವು ಅದೇನೋ ಗೊತ್ತಿಲ್ಲ, ಹುಟ್ಟಿದಾಗಿಂದನೂ ಹಂಗೆ. ಈ ನಮ್ಮ ಭಾಗದಲ್ಲಿ ಹಬ್ಬ ಮಾಡ್ತಾರೆ, ನಾವು ಓರಿಗಳು ಕಟ್ಟಿದೀವಿ. ಬಟ್ ನಾವು ಕಟ್ಟಿರೋ ಓರಿಗಳೆಲ್ಲ ಫೇಲ್ ಅದಾವೆ. ಈಗ ಅವ್ರು ಹೇಳ್ತಾರಲ್ರಿ, ಈ ಅಂಧಾಭಿಮಾನಿಗಳು ಅಂತ ಅಂದ್ರಲ್ಲ, ಈ ಓರಿ ವಿಚಾರದಲ್ಲಿ ಅವ್ಯವಹಾರ ಮಾಡೋರು ಬಹಳ ಜನ ಇದ್ದಾರೆ. ಸುಮ್ನೆ ಹ್ಯಾಂಗ್ ಹೋಗುತ್ತೆ ಹಿಂಗ್ ಹೋಗುತ್ತೆ ಅಂತ ಹೇಳಿ ಮುಂದ್ ನುಗ್ಗಿರೋ ವಿಡಿಯೋ ತೋರ್ಸೋದು, ಓರಿ ಮಾರೋದು, ನಾವೇನೋ ವಿಶ್ವಾಸದ ಮೇಲೆ ತಗೊಂಡಿರ್ತೀವಿ, ಆ ತರ ಮೋಸ ಮಾಡಿದವ್ರು ಬಹಳ ಇದಾರೆ. ಅಂಡ್ ದೆನ್ ಫಸ್ಟ್ ನಾ ಈ ಓರಿ ಬಗ್ಗೆ ಹೇಳ್ಬೇಕಂದ್ರೆ, ಈ ಓರಿ ಇನ್ನೂ ಹಬ್ಬನೇ ಮಾಡಿರಲಿಲ್ಲ ನಮ್ಮ ಕರ್ನಾಟಕಕ್ಕೆ ಬಂದು. ಫಸ್ಟ್ ಕಣದಲ್ಲಿ ಕಟ್ ನೋಡಿ ನಮ್ಮ ಮಾವರು ನಾವೆಲ್ಲ ಬಂದಿದ್ವಿ. ಇದು ಇರೋ ಲಕ್ಷಣ ಇದನ್ನ ನೋಡಿ ಇದು ಹಬ್ಬ ಮಾಡ್ತಂದ್ರೆ ಭಾರಿ ಚೆನ್ನಾಗಿ ಕಾಣಿಸ್ತತಿ ಅಂತ ಹೇಳಿದ್ದೆ ನಾನು. ಕಣ್ಸೋಗಿ ಹಬ್ಬದಲ್ಲಿ ಅದು ಗುಡ್ಡ ಹತ್ತಿ ಇಳೀತು, ಏನೇನೋ ಅಂದ್ಬಿಟ್ರು. ನಾವು ಅವಾಗ ತೋಟದಲ್ಲಿ ಇದ್ದೀವ್ರಿ, ನಂಗೆ ಭಾರಿ ಮನ್ಸಿಗೆ ಬೇಜಾರಾಗ್ಬಿಡ್ತದು. ಅದಾದ್ಮೇಲೆ ನೆಕ್ಸ್ಟ್ 2ನೇ ಟ್ರಿಪ್ಪಿಂದ ವಿಡಿಯೋ ಬಿಟ್ರು, ಅದು ಇನ್ನೂ ಐತಿ ನಮ್ಮ ಫೋನಲ್ಲಿ. ಅಂಡ್ ದೆನ್ ಈಗ ನೀವು ಅಂದ್ರಿ ನಮ್ಮ ಶಿಕಾರ್ಪುರ ಕಡೆ ಹಾಕಿಲ್ಲ ಅಂತೇಳಿ. ನಮ್ಮ ಶಿಕಾರ್ಪುರ ಭಾಗದಲ್ಲಿ ಫಸ್ಟ್ ನಮ್ಮೂರಲ್ಲೇ ಹಬ್ಬ ಮಾಡಿದ್ರಿ ಅದು. ಹೌದಾ? ಸಂಕ್ಲಾಪುರ ಇಲ್ಲಿ 3ನೇದ್ರಿ. 2ನೇ ಹಬ್ಬ ಬಲ್ಮುರಿ ಹಬ್ಬ, 3ನೇ ಹಬ್ಬ ಸಂಕ್ಲಾಪುರದ ಹಬ್ಬ. ನಮ್ಮೂರ ಹಬ್ಬದಲ್ಲಿ ಬಹಳ ಚೆನ್ನಾಗ್ ಬಂತದು ಓರಿ. ಅಲ್ಲಿ ಒಬ್ಬ ನೇರವಾಗಿ ಚಟ್ಟಿಗಾರಿ, ಅವನ್ ಸ್ಪೀಡ್ ಕಡಿಮೆ ಆಗಲ್ದೇನೆ ಬಂತಲ್ಲ, ಅವಾಗ ಫಸ್ಟ್ ಟೈಮ್ ನಾನು ನೋಡಿದ್ದು ನೇರವಾಗಿ ಚಟ್ಟಿಗಾರಿ ಓರಿ ಸ್ಪೀಡ್ ನಿಲ್ದೇನೆ ಹಂಗ ಬಂದಿರೋ ಓರಿ ಫಸ್ಟ್ ರಾಜನ್ ನೋಡಿದ್ನ. ನಾವು ಅವತ್ತು ನಾವು ಈ ಓರಿ ವಿಚಾರದಲ್ಲಿ ಓರಿ ಜೊತೆ ಹೋಗಲ್ರಿ, ನಾವು ಓರಿ ಲಾಸ್ಟಿಗೆ ಇರ್ತೀವಿ ನಾವು. ಸುಮ್ನೆ ಯಾವ್ದಾರ ಒಂದ್ ಏರಿ ಸುಮ್ನೆ ಓರಿ ಜನ ಹೋಗೋರು ನೋಡೋದು ನಾವು ಅಷ್ಟೇ. ಇಲ್ಲ ಅಂದ್ರೆ ಅವತ್ತು ಮತ್ತೆ ನಾವ್ ಇನ್ನೊಂದ್ಸಲ ಕುಂಭಮೇಳದಲ್ಲಿ ಆಯ್ತಲ್ಲ ಕಾಲ್ ತುಳಿತ ನೋಡ್ಬೇಕಾಗ್ತಂಗೆ ಬಹಳ ಕಷ್ಟ ರೀ. ನಾವು ಓರಿ ಜೊತೆ ಓಡಬೇಕು ಅಂದ್ರೆ ಒಂದ್ ಸ್ವಲ್ಪ ಬಿಗಿ ಇರ್ಬೇಕು ಮನುಷ್ಯ, ಇಲ್ಲ ನುಕ್ಯಂದು ಹೋಗಿರ್ಬೇಕು ಮನುಷ್ಯ. ಬಹಳ ಅಭಿಮಾನಿಗಳಿದ್ದಾರೆ. ದೆನ್ ಓರಿ ಇವರು ಮಂಜು ಅಣ್ಣರು, ಆಮೇಲೆ ಅವ್ರು ನಮ್ ಕಿಟ್ಟಣ್ಣರು, ಇವ್ರ ಜೊತೆ ನಮ್ ಮುಂಚೆಯಿಂದ ನಾವು ಅಭಿಮಾನ ಇದೆ. ಅದ್ರ ಜೊತೆಗೆ ಇದು ಒಂದು ದೊಡ್ಡ ಅಭಿಮಾನ ನಮಗೆ. ಎಕ್ಸ್ಪೆಕ್ಟೇಷನ್ ಇನ್ನು ಇದೆಯಾ ಅಥವಾ ಆಗ್ಬಿಟ್ಟಿದೆಯಾ ಬ್ರದರ್ ಏನಾದ್ರು ರಾಣೆಬೆನ್ನೂರು? ಯಾಕೆಂದ್ರೆ ನೀವು ತಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಟಿರ್ತೀರಾ. ನಾನೀಗ ಎಕ್ಸ್ಪೆಕ್ಟೇಷನ್ ಇಟ್ಟಾವಲ್ಲ, ಅದು 1 ವರ್ಷದಲ್ಲೇ ನಮಗೆ ಡಬಲ್ ಟ್ರಿಬಲ್ ಆಗ್ತದೆ. ಈ ಎಕ್ಸ್ಪೆಕ್ಟೇಷನ್ ಅನ್ನ ಮ್ಯಾಟ್ರೇ ಇಲ್ಲ ಅಂತ ಹೇಳಿದ್ರೆ ನಾವ್ ಹೇಳಿದ್ವಲ್ಲ, ನಮ್ದೇನು ದಿನ ಪ್ರತಿ ಈಗ ನಾವು ದಿನ ಬೆಳಗ್ಗೆ ಎದ್ರೆ ಟಿಫನ್ ಮಾಡೋದು, ಊಟ ಮಾಡೋದು, ಮಲ್ಗೋದು, ಹಂಗೆ ನಮಗೆ ಹಬ್ಬ ಮಾಡೋದು. ಈಗ 2000 ಹೆಸರು ಅದು ಇರೋವರೆಗೂ ಅದು ಬೆಳಿಬೇಕು ಅನ್ನೋದು ಐತೆ, ಅದರಲ್ಲಿ ಬೆಳೆಸುತ್ತೆ. ಈಗ ಫಸ್ಟ್ ಹಬ್ಬ ಯಾವ್ದಕ್ಕೆ ಹಾಕ್ಬೋದು 2025ರಲ್ಲಿ ನಿಮ್ಮ? ನೋಡೋಣ, ಈಗ ಮಲ್ಲೂರು ಹಬ್ಬ ಆಗಿ ಯಾವ ಅನೌನ್ಸ್ ಆದೆ ಅಂದ್ರೆ ಟ್ರೈ ಮಾಡಿ. ಆ ಹಬ್ಬ ಈ ಹಬ್ಬ ಅಂತೇಳಿ 1 ತಿಂಗಳಿಂದ ಹೋಗಿ ಆ ಕಡೆ ನೋಡಿ ಅಗಸಿ ನೋಡಿ ನಾವ್ ಇದೇ ಹಬ್ಬಕ್ಕೆ ಹಾಕ್ಬೇಕು, ನಾವ್ ಇಲ್ಲೇ ಇದು ಮಾಡ್ಬೇಕು, ಆ ಥರ ಇಲ್ಲ ನಮ್ಮ ಇಲ್ಲಿ ಹಬ್ಬ ಆಗತೈತೆ. ಅಲ್ಲಿ ಅಭಿಮಾನಿಗಳು ಭಾಳ ಮಂದಿ ಫೋನ್ ಮಾಡಿ ಹಾಕೋಣ ಅಂತಂದ್ರೆ ಅಲ್ಲೇ ಹಾಕ್ತೀವಿ. ಅದನ್ನ ಬಿಟ್ಟು ನಾವು 1 ತಿಂಗಳ ಗಂಟ್ಲೆನ ಅಲ್ಲೇ ಇದ್ದು, 1 ವಾರ ಗಂಟ್ಲೆ ಅಲ್ಲೇ ಇದ್ದು ಅಗಸಿಗೆ ಊರಿ ಹಾಕಿಸ್ರಿ ಹಂಗ ಆ ಥರ ಇಲ್ಲ. ಅಭಿಮಾನಿಗಳು ಎಲ್ಲಿ ಜಾಸ್ತಿ ಕರೀತಾರೆ, ಅಭಿಮಾನಿಗಳು ಎಲ್ಲಿ ಫೋನ್ ಮಾಡಿ ಅಣ್ಣ ಇಲ್ಲ ಯಾಕ್ರೆ ನಾವು ಇಲ್ಲ ಅಭಿಮಾನಿಗಳು ಜಾಸ್ತಿ ಅದಾವ ಅಂದ್ರೆ ಖಂಡಿತ ಅಲ್ಲಿ ಹಾಕ್ತೇವೆ. ಯಾಕಂದ್ರೆ ನಾವು ಅಭಿಮಾನಿಗಳಿಗೋಸ್ಕರ ಊರಿ ಕಟ್ಟೋದು. ಇನ್ಮೇಲೆ ನಿಮ್ಮ ಪ್ರಕಾರ ಈಗ ಹೇಳಿದೆ ಆಗ್ಲೇ ಒಂದು ತಗೊಂಡೆ ನಾನು ಬಂಪರ್ ಅಂತ 17-18 2025ರಲ್ಲಿ ನಿಮ್ಮ ಪ್ರಕಾರ ತಲೆಯಲ್ಲೇ ಇರಲ್ವಾ ಅಂತ ಪ್ರೈಸ್ಗಳು ಯಾವ ತಲೆಯಲ್ಲಿ? ಹಬ್ಬದಲ್ಲಿ ನಾವು ಅಥವಾ ನಾಳೆ ಹೋಗಿ ಹಬ್ಬ ಹಾಕ್ತಿದ್ದೀರಾ ಅಂತ ಅಟ್ಲೀಸ್ಟ್ ಆ ಪಾಂಪ್ಲೆಟ್ಸ್ ಅಲ್ಲಿ ಹಾಕಿರ್ತ ನೋಡ್ತೀರಾ ಅಂತ? ನಾವು ಪ್ರೈಸ್ ನೋಡಲ್ಲ ಫಸ್ಟ್, ಅದಕ್ಕೆ ಕೇಳಿದೆ. ಪ್ರೈಸ್ ಫಸ್ಟ್ ನೋಡೋದಲ್ಲ. ಈ ಅಭಿಮಾನಿಗಳು ಇಂತಲ್ಲಿ ಹಬ್ಬಕ್ಕೆ ಹಾಕ ಅಂದಾಗ ಆ ಊರಿಗೆ ಊರ್ ಚೆನ್ನಾಗೈತೆ, ಆ ಕಡೆ ಚೆನ್ನಾಗೈತೆ ಅಷ್ಟೇ ನೋಡೋದು. ಆ ಪ್ರೈಸ್ ಲಿಸ್ಟೇ ನೋಡಲ್ಲ ನಾವು. ರಾಜನ ಹೇಳಿದೆ ಬ್ರದರ್, ಈ ಪಾಯಿಂಟ್ ತಗೊಂಡೆ. ಆ ಹೋರಿ ಕಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ತುಂಬಾ ಜನ ಹೋರಿ ಕಟ್ಟಿದ್ದಾರೆ. ನಾನೇ ಕೆಲವೊಂದು ಸಂದರ್ಶನ ಮಾಡಿದ್ದೀನಿ. ರಾಜನ ಅನುಯಾಯಿ ಅಂತ ಇವತ್ತಿಗೂ ಬನಶಂಕರಿ ಎಕ್ಸ್ಪ್ರೆಸ್ ಅಂತ ಅವರು ಒಳ್ಳೆ ಮಾತಾಡಿದ್ರು. ಆಕ್ಚುಲಿ ಅದನ್ನ ನೋಡೇ ಕಟ್ಟಬೇಕು ಅನ್ಸಿದ್ದು ಕಟ್ಟಿದ್ದೀನಣ್ಣ ಅಂತ. ಇನ್ನೊಂದು ಕರ್ಜಿಗಿ ಓಮ್, ಇವರೆಲ್ಲ ಕಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ರಾಜನ ಕಡೆಯಿಂದ ಅವ್ರಿಗೆ ಏನಾದ್ರು ಒಂದು ಹೇಳ್ಬೋದಾ? ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಅವ್ರ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಹಿಂಗ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ, ಬೇರೆ ಏನಿಲ್ಲ, ಮುಗಿಸ್ಲಾ ಹಾಕಿದ್ರೆ? ಓಕೆ, ಹಾಂ ಸರಿ, ಹತ್ರ ಬರ್ತೀನಿ. 4 ಇಷ್ಟು ದಿನ ನಾವು ತುಂಬ ಕಾಯಿಸಿದೀವಿ. ಕೆಲವೊಂದು ಕಮೆಂಟ್ ಹೇಗೆ ಬರ್ತಿದ್ವು ಅಂದರೆ, ಅಣ್ಣ ರಾಣೆಬೆನ್ನೂರ್ಕ ರಾಜ ಹೋರಿ ವಿಡಿಯೋ ಮಾಡಿ ಅಂತ ಬರ್ತಿದ್ದದ ಕಮೆಂಟು. ಮಾಡ್ತೀಯೋ ಇಲ್ಲಣ್ಣ ನೀನು
ಅನ್ನೋ ಲೆವೆಲಿಗೆ ಹೋಗಿದೆ ಕಮೆಂಟು, ಆ ಲೆವೆಲಿಗೆ ಬಂದಿದೆ. ಇನ್ನೂ ಕೆಲವೊಬ್ರು ಹೇಳ್ತಿದ್ರು ಅಣ್ಣ ನೀನು ಏನಕ್ಕೆ ಮಾಡ್ತಿಲ್ಲ, ಅದ್ರ ಬಗ್ಗೆ ಅಷ್ಟು ಸಿಟ್ಟ ಅಥವಾ ಅದ್ರ ಬಗ್ಗೆ ನೀನು ವಿರೋಧಿನ, ಈ ಥರನೂ ಕಮೆಂಟ್ ಬರ್ತಾ ಇದ್ದು. ಕೇವಲ ನಾನು ಪದೇ ಪದೇ ಹೇಳ್ತೀನಿ, ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲೂ ಬಿಟ್ಟಿದ್ದೆ, ಹುಡುಗರು ಕಮೆಂಟ್ ಮಾಡೋದು ಕಾಮನ್. ಒಂದು ಹೊತ್ತಿಗೆ ಹುಡುಗಿರು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಅದು ರಾಣೆಬೆನ್ನೂರ್ಕ ರಾಜ ಹೋರಿ. ಯಾಕೆಂದ್ರೆ ನನ್ನ ಚಾನಲಲ್ಲಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅಣ್ಣ ರಾಣೆಬೆನ್ನೂರ್ಕ ರಾಜ ಮಾಡಿ, ರಾಣೆಬೆನ್ನೂರ್ಕ ರಾಜ ಮಾಡಿ ಅಂತ ಇವತ್ತು ಯಾರಿಗೂ ಹೇಳಿಲ್ಲ. ನನ್ನ ಸುತ್ತ ನನ್ನ ಫ್ರೆಂಡ್ ಸರ್ಕಲ್ಗೂ ನಾನು ಹೇಳಿಲ್ಲ ರಾಣೆಬೆನ್ನೂರ್ಕ ರಾಜ ಬರ್ತೀನಿ ಅಂತ. ಏಕೆಂದರೆ ನಾನು ಇದುವರೆಗೂ ಒಂದು 60 ಹೋರಿ ವಿಡಿಯೋ ಮಾಡಿದರೆ ಪ್ರತಿಯೊಬ್ಬರು ಕೂಡ ಅವ್ರ ಹೋರಿದಲ್ಲಿ ನಡೀತಾ ಇರುತ್ತೆ ಸಂದರ್ಶನ. ನನ್ನ ಸಂದರ್ಶನ ಮುಗಿದ್ಮೇಲೆ ಅಣ್ಣ ರಾಜನ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾರೆ, ಅಥವಾ ರಾಜನ ಅಣ್ಣ ನೀವು ಹೋದಾಗ ನಮಗೆ ಹೇಳಬೇಕು ಬರ್ತೀವಿ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೆ ಇವತ್ತು ಅವ್ರು ಎಲ್ಲರನ್ನೂ ನಾನು ಕರ್ಕೊಂಬಂದಿದ್ರೆ ಏನಿಲ್ಲ ಅಂದರೆ 2 ಬಸ್ಸು 2 ಲಾರಿ ಮಾಡಬೇಕಾಗಿತ್ತು ಅನಿಸುತ್ತೆ. ಅಷ್ಟು ಜನ ಬಂದಿರ್ತಿದ್ರು. ಇವತ್ತು ಒಂದು 20-25 ಡ್ರೋನ್ನವ್ರು ಹೇಳಿದ್ರು. ಎಲ್ರಿಗೂ ಹೇಳೋದು ಒಂದೇ. ಆಮೇಲೆ ಇನ್ನೊಬ್ರು ಅದಕ್ಕಿಂತ ಮುಖ್ಯ, ಬೆಂಗಳೂರಲ್ಲಿ ಒಬ್ರು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿದ್ದಾರೆ ಮಧು ಅಂತ. ಅವರು ಪಾಪ ನಿನ್ನೆ ಬರೋರಿದ್ರು, ಒಂದು ಹೆಲ್ತ್ ಇಶ್ಯೂ ಆಗಿದ್ರಿಂದ ಬರೋಕ್ಕಾಗಿಲ್ಲ. ಅವರು ಕೂಡ ಹೇಳಿದ್ರು ಯಾವ ಹೋರಿಗಾರ ಬಿಟ್ಟು ಹೋಗು, ರಾಣೆಬೆನ್ನೂರ್ಕ ರಾಜ ಮಾತ್ರ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು. ಅವ್ರಿಗೆ ನಿನ್ನೆನೂ ಕೂಡ ಹೇಳಿದ್ರು ನಾನು ಬರೋಕ್ಕಾಗ್ತಿಲ್ಲ ಸ್ವರಾಜ್, ತುಂಬ ಬೇಜಾರಾಗ್ತಿದೆ ಅಂತ. ಹೋರಿನ ನೀವು ಮೆರೆಸ್ಕೊಟ್ಟಿದ್ದೀರಾ, ಅವ್ರೊಂದು ಕಟ್ಟಿದ್ರಷ್ಟೇ ನೀವು ಮೆರೆಸ್ತಿದ್ದೀರಾ. 2025 ಆ ಹೋರಿಗೆ ನೆಗೆಟಿವ್ ಅನ್ನೋದು ಏನಿತ್ತೋ ನೀವು ರಾಣೆಬೆನ್ನೂರ್ಕ ರಾಜ ಅಂತ ಹೋರಿ ಅಂತ ಟ್ರೀಟ್ ಮಾಡಬೇಡಿ. ಬಸವಣ್ಣ ಬರ್ತಾ ಇದೆ, ನಾನು ತುಂಬ ವಿಡಿಯೋ ನೋಡಿದ್ದೀನಿ, ಬಾಲ ಕಚ್ಚಿರೋ ವಿಡಿಯೋ ನೋಡಿದ್ದೀನಿ. ಆ ವಿಡಿಯೋ ನೋಡಿದಾಗೆಲ್ಲ ಅನ್ಸೋದು ಯಾಕೆ ಜನ ಇಷ್ಟು ಕೆಟ್ಟದಾಗಿ ನಡ್ಕೋತಿದ್ದಾರೆ ಬಸವಣ್ಣನ ಮೇಲೆ ಅಂತ. ಅದು ಖಂಡಿತ ಅದು ಅಲ್ಲಿಗೆ ಅಳಿಸೋಗ್ಲಿ. ರಾಣೆಬೆನ್ನೂರ್ಕ ರಾಜ ಒಂದು ಬ್ರ್ಯಾಂಡ್ ಕಟ್ಕೊಟ್ಟಿದೆ. ಆ ಬ್ರ್ಯಾಂಡು ಹೋರಿ ಹಬ್ಬ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಂತ ಖಂಡಿತ ಇರುತ್ತೆ ನನ್ನ ಪ್ರಕಾರ. ಅದು ಅಲ್ಲಿವರೆಗೂ ಇರಲಿ. ರಾಣೆಬೆನ್ನೂರ್ಕ ರಾಜ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ, ಅದು ಇನ್ನೂ ಹಂಗೆ ಉಳ್ಕೊಂತ ಹೋಗಲಿ ಅಷ್ಟೇ ನಾನು ಕೇಳ್ಕೊತ ಹೋಗೋದು. ಬೆಳೆಯೋದಲ್ಲೇ ಬೆಳೆಸ್ಕೊಟ್ಬಿಟ್ಟಿದ್ದೀರಾ, ಹಂಗೆ ಉಳ್ಕೊಂತ ಹೋಗಲಿ. ಸರ್ ನಮಗೆ ಟೈಮ್ ಕೊಟ್ಟು ನಿಮ್ಮ ಕೆಲಸಗಳೇನಿತ್ತೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಯಾರ್ಯಾರು ಬಂದಿದ್ರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು. ಏಕೆಂದರೆ ಹೋರಿ ಇಷ್ಟು ದಿನ ನಾವು ಯಾವ ಹಬ್ಬ ಮಾಡಿದ್ದೀವೋ ನನ್ನ ತುಂಬ ಜನ ಕರೀತಿದ್ದಾರೆ ಬನ್ನಿ 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 ಅಂತ. ಒಂದು ವಿಡಿಯೋಗೆ ನಾನು ಕಾದಿದ್ದೀನಿ ಅಂದರೆ ನಿಮಗೆ ಗೊತ್ತದು ಎಷ್ಟು ಸಲ ಮಾಡಿದ್ದೀನಿ ಅಂದರೆ ಮಾಡಬೇಕು 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 ಅಂತ ಅಷ್ಟು ಮಾಡಿದ್ದೀವಿ. ಇವತ್ತು ನಮಗೆ ಮಾಡಿಸ್ಕೊಟ್ಟಿದ್ದೀರಾ ಆ ವಿಡಿಯೋನ, ತುಂಬ ಥ್ಯಾಂಕ್ ಯು. ನನ್ನ ಕ್ವಶನ್ಗಳು ನಿಮಗೆಲ್ಲಾದರೂ ಪರ್ಟಿಕ್ಯುಲರಾಗಿ ಏನಾರು ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ತುಂಬ ಸಾರಿ. ಏಕೆಂದರೆ ಜನ ಏನು ಕೇಳ್ತಿದ್ರು ಅದಕ್ಕೆ ನಾನೊಂದು ಸಣ್ಣದಾಗಾದರೂ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್.